ಭಗವಾನ್ ಶ್ರೀರಾಮಕೃಷ್ಣರಲ್ಲಿ, ಮಹಾಮಾತೆ ಶ್ರೀ ಶಾರದಾ ದೇವಿಯವರಲ್ಲಿ, ಪೂಜ್ಯಪಾದ ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ, ಹರಿಹರೇಶ್ವರನಲ್ಲಿ, ತಾಯಿ ಊರಮ್ಮನಹಳ್ಳಿ, ಮೊಟ್ಟ ಮೊದಲಿಗೆ ಅನಂತಕೋಟಿ ಪ್ರಣಾಮಗಳು. ಆಸೀನರಾಗಿರುವ ಸೋದರ ಸ್ವಾಮಿ ವೀರೇಶಾನಂದಜಿ, ಸ್ವಾಮಿ ಸುಮೇಧಾನಂದಜಿ, ಸ್ವಾಮಿ ಚೈತನ್ಯಾನಂದಜಿ, ಸ್ವಾಮಿ ಗುರುಚರಣಾನಂದಜಿ, ಸ್ವಾಮಿ ಸದಾನಂದಜಿ, ಸ್ವಾಮಿ ಆತ್ಮದೀಪಾನಂದಜಿ, ಸ್ವಾಮಿ ಬುದ್ಧಿಯೋಗಾನಂದಜಿ, ಹರಿಹರ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಬೇರೆ ಬೇರೆ ಭಾಗಗಳಿಂದ ಆಗಮಿಸಿ ಬಂದಿರತಕ್ಕಂಥ ಎಲ್ಲ ಪರಮ ಪ್ರೀತಿಯ ಗೌರವಾನ್ವಿತ ಆಧ್ಯಾತ್ಮಿಕ ಬಂಧುಗಳೇ, ತಾಯಂದಿರೇ, ಒಂದು ಸುಂದರ ಹಾಗೂ ಪವಿತ್ರ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ವಾತಾವರಣ ಬಹಳ ಪವಿತ್ರವಾಗಿದೆ. ಆಶ್ರಮದ ಒಂದು ಹೊಸ ಕಟ್ಟಡ ಅಥವಾ ಸ್ವಂತ ಕಟ್ಟಡವೇ ನಿರ್ಮಾಣವಾಯಿತೇನೋ ಅನ್ನುವಷ್ಟರ ಮಟ್ಟಿಗೆ ಒಂದು ರೀತಿಯ ಆನಂದ, ಏನೋ ಸಾಧಿಸಿದ ಒಂದು ಸಾರ್ಥಕ ಭಾವ ಎಲ್ಲರಲ್ಲೂ ತಾಂಡವವಾಡ್ತಾ ಇದೆ, ನನ್ನನ್ನು ಸೇರಿಸ್ಕೊಂಡು. ಈ ಕಟ್ಟಡಕ್ಕೆ ಬಂದಿರುವುದು ನನಗನ್ಸಿದ ಮಟ್ಟಿಗೆ ಹರಿಹರ ಆಶ್ರಮಕ್ಕೆ ಒಂದು ಹೊಸ ಜನ್ಮ, ಮರುಜನ್ಮ. ಈ ಕಟ್ಟಡದ ಹಿನ್ನೆಲೆ ನೋಡಿದರೆ, ಇದರ ಮಾಲೀಕರನ್ನು ನೋಡಿದರೆ, ಅವ್ರ ನೆಂಟರು ಎಲ್ಲ ರಾಮಚಂದ್ರ ಇತ್ಯಾದಿ ಬಂದಿದ್ದಾರೆ, ಅದರ ಬಗ್ಗೆ ಎಲ್ಲ ಹೇಳಿದ್ದಾರೆ ಈಗಾಗಲೇ. ಕಳೆದ 5 ವರ್ಷಗಳಿಂದ ಈ ಮನೆಗೆ ಯಾರೂ ಬಂದಿರಲಿಲ್ಲ. ಈ ಮನೆ ರಾಮಕೃಷ್ಣರಿಗಾಗಿ ಕಾಯ್ತಾ ಇತ್ತು. ಏಕೆಂದರೆ ಈ ಮನೆಯ ಮಾಲೀಕರ ರಕ್ತದಲ್ಲಿ ಬಹಳ ಪಾವಿತ್ರ್ಯ ಇದೆ, ತಪಸ್ಸಿದೆ. ಅವರ ಆತ್ಮೀಯ ಸಂಬಂಧಿಕರು ರಾಮಕೃಷ್ಣ ಮಿಷನ್ನಿನಲ್ಲಿ ಬಹಳ ದೊಡ್ಡ ಸಾಧುಗಳಾಗಿ ಸೇವೆ ಮಾಡಿದ್ದಾರೆ. ಅವ್ರನ್ನೆಲ್ಲ ಸ್ಮರಿಸ್ಕೊಂಡಿದ್ದಾರೆ ಇಲ್ಲಿ. ಇನ್ನು ಮುಂದೆ ಹರಿಹರದ ಜನರ ಉತ್ಸಾಹ, ಸ್ಫೂರ್ತಿ, ಭಕ್ತರ ಕಾರ್ಯಶೀಲತೆ ಮತ್ತು ಮಹತ್ತರ ಮೈಲುಗಲ್ಲುಗಳನ್ನು ಸಾಧಿಸಬೇಕು ಅನ್ನೋ ಕಾತುರತೆ, ಇವೆಲ್ಲ 100 ಮಡಿ ಸಾಸಿರು ಮಡಿ ಆಗುತ್ತೆ ಅಂತ ಭಾವಿಸ್ತೇನೆ. ಮಾಡಬೇಕಾದ ಕೆಲಸಗಳು ಬಹಳ ಇವೆ. ಶಾರದೇಶಾನಂದರು ಬಹಳ ಕ್ರಿಯಾಶೀಲ ವ್ಯಕ್ತಿ. ಅವರ ಕ್ರಿಯಾಶೀಲತೆಗೆ ತಕ್ಕಂತೆ ಭಕ್ತರು ಕೂಡ ಸ್ಪಂದಿಸಿದ್ದೀರಿ. ಶಾರದೇಶಾನಂದರಿಗಿಂತಲೂ ಏನೂ ಕಡಿಮೆ ಇಲ್ಲ ಆತ್ಮದೀಪಾನಂದರು. ಅವ್ರ ಜೊತೆ ಕೂಡ ನಿಮ್ಮ ಕೈ ಜೋಡಣೆ ಇಷ್ಟೇ ಮತ್ತು ಇದಕ್ಕಿಂತಲೂ ಆಳವಾಗಿ ಮತ್ತು ತೀವ್ರವಾಗಿ ನಡೆಯುತ್ತೆ ಅಂತ ನಾನು ಭಾವಿಸ್ತೇನೆ. ನಾವೆಲ್ಲರೂ ಕೂಡ ಮೊದಲು ಮನುಷ್ಯರು, ನೆನ್ಪಿಟ್ಕೊಳ್ಳಿ. ಇದೆಲ್ಲ 7-8 ವರ್ಷದ ಮಗು ಆಗಿದ್ದಾಗಲೇ ಮಗುಗೆ ಹೇಳಬೇಕಾಗಿದ್ದಂಥ ಮಾತುಗಳು. ಈಗ ನಾನೇನು ಹೇಳೋಕೆ ಹೊರಟಿದ್ದೀನಿ, ಈ ದೇಶದಲ್ಲಿ ಮೊದಲು 5 ವರ್ಷದ ಮಗುಗೆ, 6 ವರ್ಷದ ಮಗುಗೆ ಹೇಳ್ತಾ ಇದ್ದಂಥ ಮಾತುಗಳು ಕಳೆದ ಒಂದು 500-600 ವರ್ಷಗಳಿಂದ ಇಂಥ ಮಾತುಗಳೆಲ್ಲ ನಮ್ಮ ಮನೆಗಳಲ್ಲಿ ಮಾತಾಡೋದನ್ನೇ ಬಿಟ್ಟುಬಿಟ್ರು. ಅದರ ಫಲವನ್ನು ಇವತ್ತು ನಾವು ಉಣ್ತಾ ಇದ್ದೇವೆ. ಮನೆಯಲ್ಲಿ ಮಾತಾಡುವ ಮಾತುಗಳಿಗೆ ಎಷ್ಟು ಶಕ್ತಿ ಇರುತ್ತೆ ಅನ್ನೋದರ ಕಲ್ಪನೆ ಮೊದಲಿತ್ತು ನಮ್ಮ ದೇಶದಲ್ಲಿ.
ಈ 500-600 ವರ್ಷಗಳಿಂದ ಅದನ್ನೆಲ್ಲ ಬಿಟ್ಟುಬಿಟ್ಟಿದ್ದೇವೆ. ಇದನ್ನು ನನ್ನ ಯೂಟ್ಯೂಬ್ನಲ್ಲಿ ಮಕ್ಕಳನ್ನು ಬೆಳೆಸೋದು ಹೇಗೆ ಅನ್ನೋ ಶೀರ್ಷಿಕೆಯ ಅಡಿಯಲ್ಲಿ 10 ಉಪನ್ಯಾಸಗಳನ್ನು ಕೊಟ್ಟಿದ್ದೇನೆ. ಅದರಲ್ಲಿ ಹೇಳಿದ್ದೇನೆ, ಕೇಳಿಸ್ಕೊಳ್ಳಿ. ಒಂದು ಹುಡುಗಿ ಮದುವೆ ಮಾಡಿಕೊಂಡು ಮನೆ ಒಳಗಡೆ ಬಂದಾಗ, ಇಲ್ಲಿವರೆಗೆ ಯುವತಿಯಾಗಿದ್ದವಳು ಈಗ ಸೊಸೆಯಾಗಿ ಬಂದ ಮೇಲೆ, ಆ ಮನೆಯನ್ನು ಪ್ರವೇಶ ಮಾಡಿದ ಮೇಲೆ ಅವಳಿಗೆ ಅದೊಂದು ಹೊಸ ಜನ್ಮ. ಇನ್ನು ಮುಂದೆ ಆ ಮನೆಯಲ್ಲಿ ಅವಳು ಕೇಳಬೇಕಾದ ಮಾತುಗಳು, ಅವಳ ದೃಷ್ಟಿಕೋನಗಳು, ಅವಳ ಆದ್ಯತೆಗಳು. ಏಕೆಂದರೆ ಅವಳನ್ನು ಸುಮ್ಮನೆ ಕರ್ಕೊಂಡು ಬಂದಿರಲಿಲ್ಲ. ವೈಭವ್ ಹೋಟೆಲ್ನಲ್ಲಿ ಟೀ ಕುಡಿತಾ ಇದ್ದಾಗ ಬಾ ನಮ್ಮ ಮನೆಗೆ ಹೋಗೋಣ ಅಂತ ಆ ಹುಡುಗ ಕರ್ಕೊಂಡು ಬಂದಿದ್ದಲ್ಲ. ಅದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಸಾವಿರಾರು ಜನರನ್ನು ಸೇರಿಸಿ, 100 ಪಂಡಿತರನ್ನು ಸೇರಿಸಿ, 10 ದೇವತೆಗಳಿಗೆ ಹೋಗಿ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡು ಬಂದು, 3-4 ದಿನ ಯಜ್ಞ ಹೋಮಾದಿಗಳನ್ನೆಲ್ಲ ಮಾಡಿ, ಇಷ್ಟೆಲ್ಲ ಮಾಡಿ ಅವಳನ್ನು ಮನೆಗೆ ಕರ್ಕೊಂಡು ಬಂದಿರೋದು. ಇಷ್ಟೆಲ್ಲ ಮಾಡಬೇಕಾದ ಅವಶ್ಯಕತೆ ಇತ್ತು, ಆದ್ದರಿಂದ ಮಾಡಿದ್ದಾರೆ. ಬಂದವಳು ಅವಳು ಸುಮ್ಮನೆ ಏನೋ ಒಂದು ಹುಡುಗಿಯಾಗಿ ಬರಲ್ಲ. ಅವಳು ಅಲ್ಲಿಂದ ಆಚೆಗೆ ಆ ಮನೆಯನ್ನು ದೇವಲೋಕವನ್ನಾಗಿ ಮಾಡೋದಕ್ಕೆ ಬರ್ತಾಳೆ. ಅವಳು ಅದೆಲ್ಲ ಅವಳು ಗೊತ್ತಿರಬೇಕು. ಈ ವೇಳೆಗೇನೆ 500 ವರ್ಷಗಳ ಹಿಂದೆ ಗೊತ್ತಾಗ್ತಿತ್ತು ಮಗಳಾಗಿ ಕರ್ತವ್ಯ ಏನು, ಆ ಟೈಮ್ನಲ್ಲಿ ವಿದ್ಯಾರ್ಥಿನಿಯಾಗಿ ಅವಳ ಕರ್ತವ್ಯ ಏನು, ಮುಂದೆ ಯುವತಿಯಾಗಿ ರೂಪುಗೊಂಡಾಗ ಆವಾಗ ಅವಳೇನು ಜೀವನ ನಡೆಸಬೇಕು, ಯೋಗ್ಯ ಹುಡುಗನನ್ನು ವಿವಾಹವಾಗಿ ಒಂದು ಮನೆಗೆ ಸೊಸೆಯಾಗಿ ಹೋದಾಗ ಅವಳು ಏನಾಗಬೇಕು, ಇದೆಲ್ಲ ಬರುತ್ತೆ. ರಾಮಾಯಣದಲ್ಲಿ ರಾಮ ಸೀತೆಯರ ವಿವಾಹ, ಆ ಸಂದರ್ಭದಲ್ಲಿ ಮೊಳಗೆ ಬಂದ ಮಾತುಗಳು, ಇದೆಲ್ಲ ನೋಡಬೇಕು ನಾವು. ಶಕುಂತಲೆ ಮದುವೆ ಮಾಡಿಕೊಂಡು ಹೊರಟಾಗ ಕಣ್ವ ಋಷಿ ತನ್ನ ಮಗಳಿಗೆ ಹೇಳುವಂಥ ಮಾತುಗಳು, ಇದೆಲ್ಲ ಕೇಳಲೇ ಇಲ್ಲ ನಮ್ಮ ಹುಡುಗಿಯರು. ಒಂದು ವಾಕ್ಯವನ್ನು ಕೇಳಲಿಲ್ಲ. ಅವರು ಕೇಳಿದ್ದು ಬೇರೆ ಏನೋ, ಬಿಗ್ ಬಾಸ್. ಅದನ್ನು ನೋಡಿ ಜೀವನದಲ್ಲಿ ಎಂದೂ ಬಾಸ್ ಆಗಿರಬಾರ್ದು, ಸರ್ವೆಂಟ್ ಆಗಿರಬೇಕು. ಅಂಥ ಮೈಂಡ್ ಸೆಟ್ಗಳೆಲ್ಲ ನಿರ್ಮಾಣವಾಗುತ್ತೆ. ಏನು ಮಾಡೋಕ್ಕಾಗುತ್ತೆ, ಕಾಲ ಬಹಳ ಬದಲಾವಣೆ ಆಗಿಬಿಟ್ಟಿದೆ. ಆ ಕಾಲ ಆ ಕಡೆ ಹೋಗೋದನ್ನು ತಿರುಗಿಸಿ ಉದ್ಧಾರವಾಗುವ ದಿಕ್ಕಿನಲ್ಲಿ ಒಬ್ಬೊಬ್ಬರನ್ನು ಕರ್ಕೊಂಡು ಹೋಗೋದಕ್ಕೆ ರಾಮಕೃಷ್ಣರು ಬಂದಿದ್ದು. ಶಾರದಾ ಮಾತೆ ಹೇಗೆ ಜೀವನ ಮಾಡಿದರು, ನಿವೇದಿತೆ ಮೊದಲಾದವರೆಲ್ಲ ಎಲ್ಲೋ ಹುಟ್ಟಿ ಇಲ್ಲಿಗೆ ಬಂದು ಇಲ್ಲಿಯ ದಿಗ್ಧಂತಿಗಳೆಲ್ಲ ಅವರನ್ನು ನೋಡಿ ನಾಚಿಕೆ ಪಟ್ಟು. ರವೀಂದ್ರನಾಥ್ ಟ್ಯಾಗೋರ್ ಅವರ ಸಂಬಂಧಿಕ ಅವನೀಂದ್ರನಾಥ್ ಟ್ಯಾಗೋರ್ ನಾಚಿಕೆ ಪಟ್ಕೊಳ್ತಾನೆ ನಿವೇದಿತೆಯನ್ನು ನೋಡಿ. ನಾನು ಸಂಸ್ಕೃತ ಕವಿ ಬಹುಶಃ ಮಹಾಕವಿ ಭಾಸನ ಮಹಾಶ್ವೇತೆ ಅಂತ ಒಂದು ಪುಸ್ತಕ ಇದೆ, ಕಾದಂಬರಿ ಇದೆ ಒಂದು, ಮಹಾಶ್ವೇತ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅದರಲ್ಲಿ ಮಹಾಶ್ವೇತೆ ಅಂತ ಒಬ್ಬಳು ಬರ್ತಾಳೆ, ಅವಳ ವರ್ಣನೆ ಬರುತ್ತೆ. ಕುಮಾರ ಸಂಭವಂನಲ್ಲಿ ಕಾಳಿದಾಸ ಪಾರ್ವತಿಯ ವ್ಯಕ್ತಿತ್ವವನ್ನು ಕುರಿತು ಹೇಳುವಂಥದ್ದು. ಭಾಸಕವಿ ಕಾದಂಬರಿ ಅನ್ನೋ ಕಾರ್ಯಕ್ರಮದಲ್ಲಿ ಮಹಾಶ್ವೇತೆ ಕ್ಯಾರೆಕ್ಟರ್. ಕಣ್ವ ಮಹರ್ಷಿ ಮತ್ತೊಮ್ಮೆ ಕಾಳಿದಾಸನ ಶಾಕುಂತಲಂನಲ್ಲಿ ಕಣ್ವ ಮಹರ್ಷಿ ಮತ್ತು ಶಾಕುಂತಲೆ ನಡುವಿನ ಸಂವಾದ. ರಾಮಾಯಣದ ಜನಕ ಮತ್ತು ಸೀತೆ, ಜನಕ ಮತ್ತು ರಾಮ ಇವರ ಸಂವಾದಗಳು. ಆ ಸಂದರ್ಭಗಳಲ್ಲಿ ಮೊಳಗೆ ಬರುವ ಮಾತುಗಳು ನಮ್ಮ ದೇಶದಲ್ಲಿ ಮನೆಗಳನ್ನು ಕಟ್ಟುವುದು ಹೇಗೆ ಅನ್ನುವುದಕ್ಕೆ ನಮಗೆ ದಿಕ್ಸೂಚಿಗಳು. ಮನೆ ಕಟ್ಟೋದು ಹೇಗೆ, ಯಾರು ಕಟ್ತಾರೆ ಮನೆಯನ್ನು? ನ ಗೃಹಂ ಗೃಹಮಿತ್ಯಾಹು ಗೃಹಿಣಿ ಗೃಹ ಮುಚ್ಚತೆ. ಇಟ್ಟಿಗೆ ಗಾರೆ ಇವುಗಳಿಂದ ಮನೆ ಆಗೋದಿಲ್ಲ, ಗೃಹಿಣಿಯಿಂದ ಮನೆಯಾಗುತ್ತದೆ. ಒಂದು ಗೃಹಿಣಿಯಿಂದ ಒಂದು ಮನೆಯ ನಿರ್ಮಾಣವಾಗುತ್ತದೆ. ಆ ಗೃಹಿಣಿಯನ್ನು ಕಟ್ಟೋದಕ್ಕೆ ಎಲ್ಲಿದೆ ನಮ್ಮಲ್ಲಿ ಫ್ರೇಮ್ವರ್ಕ್, ಚೌಕಟ್ಟು ಎಲ್ಲಿದೆ, ಬುನಾದಿ ಎಲ್ಲಿದೆ, ಮೈಂಡ್ ಸೆಟ್ ಎಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ? ಇವೆಲ್ಲ ಏನು ಸುಮ್ಮನೆ ಬಂದ್ಬಿಡುತ್ತಾ? ಸುಮ್ಮನೆ ಹೇಗಂದರೆ ಹಾಗೆ ಬದುಕೋದಕ್ಕಿರುತ್ತಾ? ಪ್ರಾರಂಭದಲ್ಲಿ ನಾನು ಅದನ್ನೇ ಹೇಳಿದ್ದು. ಮನುಷ್ಯ ಜನ್ಮವನ್ನು ಪರಮಾತ್ಮ ಕೊಟ್ಟನಲ್ಲ, ಮನುಷ್ಯ ಶರೀರ ಪಡ್ಕೊಂಡು ಸೊಳ್ಳೆ ಶರೀರ, ಇರುವೆ ಶರೀರ,
ಗುಬ್ಬಚ್ಚಿ ಶರೀರ ಪಡ್ಕೊಂಡಿರೋ ಜೀವಿಗಳು ಹೇಗೆ ಬದುಕ್ತಾ ಇದೆಯೋ ಹಾಗೇನೇ ಬದುಕಿದ್ರೆ ಎಂಥ ವೇಸ್ಟ್ ಅದು ಲೈಫ್. ಗುಬ್ಬಚ್ಚಿಗೆ ಶರೀರ, ಒಂದು ಜೀವಿ ಇದೆ, ಅದು ಗುಬ್ಬಚ್ಚಿ ಶರೀರ ಪಡ್ಕೊಂಡಿದೆ. ಒಂದು ಜೀವಿ ಸೊಳ್ಳೆ ಶರೀರವನ್ನು ಪಡ್ಕೊಂಡಿದೆ. ಇರುವೆ ಶರೀರ, ಬೆಕ್ಕು ಶರೀರ, ಇಲಿ ಶರೀರ, ಅದರ ಒಳಗಡೆನೂ ನಮ್ಮ ಆತ್ಮ, ನಮ್ಮ ಹಾಗೇನೋ ಆತ್ಮವೇ ಇರೋದು. ಆತ್ಮ ಮತ್ತು ಮನಸ್ಸು ಎರಡೂ ಒಟ್ಟಿಗೆ ಸೇರಿ ಅದರಲ್ಲಿ ಬೇರೆ ಮನಸ್ಸುಗಳಿದೆ, ಜೀವಾತ್ಮ ಅಂತ ಕರಿತೀವಿ. ಮನಸ್ಸು ಮತ್ತು ಆತ್ಮ ಎರಡು ಒಟ್ಟಿಗೆ ಸೇರಿ ಜೀವಾತ್ಮ. ಅವು ಜೀವಾತ್ಮಗಳೇ, ಆದರೆ ಅತ್ಯಂತ ಕೆಳಮಟ್ಟದ್ದು. ಮನಸ್ಸಿನ ವಿಷಯಕ್ಕೆ ಬಂದರೆ ಡಿಫರೆನ್ಸು, ಆತ್ಮ ಮಾತ್ರ ಒಂದೇ. ಆದರೆ ಮನಸ್ಸು ಮತ್ತು ಶರೀರಗಳು ಬೇರೆಯಾದರೆ ಲೈಫು ಬೇರೆ ಆಗಿಬಿಡಬಲ್ಲದು. ಆತ್ಮ ಒಂದೇ ಆಗಿದ್ದರೂ ಇರುವೆನಲ್ಲಿ, ಇಲಿನಲ್ಲಿ, ನನ್ನಲ್ಲಿ, ಬುದ್ಧನಲ್ಲಿ ಇರುವ ಆತ್ಮ ಒಂದೇ. ಆದರೆ ಮನಸ್ಸು ಶರೀರಗಳು ಬೇರೆ. ಮನಸ್ಸು ಸಂಪೂರ್ಣವಾಗಿ ತಮೋಗುಣ, ಶರೀರ ಅಂತೂ 108 ರೀತಿಯ ಹೆಲ್ಪ್ಲೆಸ್ ಶರೀರ. ಅದು ಬ್ರೈನ್ ಇಲ್ಲ, ಅದಕ್ಕೆ ನೆಗ್ಲಿಜಿಬಲ್ ಬ್ರೈನು. ಬ್ರೈನ್, ಬೆಸ್ಟ್ ಬ್ರೈನ್ ಯಾವುದಿರಬೇಕು, ಬೆಸ್ಟ್ ಲಿಂಬ್ಸ್, ಕೈ ಕಾಲುಗಳು ಯಾವುದಿರಬೇಕು, ಬೆಸ್ಟ್ ಹಾರ್ಟ್ ಯಾವುದಿರಬೇಕು, ಬೆಸ್ಟ್ ಎಲ್ಲ ಒಳಗಡೆ ಇರಬೇಕಂತ ಎಲ್ಲ ಸರ್ಕ್ಯುಲೇಟರಿ ಆರ್ಗನ್ಸ್, ನರ್ವಸ್ ಸಿಸ್ಟಮ್ಸ್, ಎಕ್ಸ್ಕ್ರಿಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಇವೆಲ್ಲ ಒಂದೊಂದು ಸಿಸ್ಟಮ್ಸು ಬೆಸ್ಟ್ ಸಿಸ್ಟಮ್ ಯಾವುದಿರಬೇಕು ಅಂತ ನೋಡಿ ಪರಮಾತ್ಮ ಬೆಸ್ಟ್ ಸಿಸ್ಟಮ್ಸ್ನ ಒಂದು ಕಡೆ ಹಾಕಿ ಒಂದು ಶರೀರವನ್ನು ನಿರ್ಮಾಣ ಮಾಡಿದ. ಅದೇ ಮಾನವ ಶರೀರ. ಅದನ್ನು ಮೀರಿದ ಶರೀರ ಯಾವುದೂ ಇಲ್ಲ. ನಾವು ಇಂಥ ಶರೀರವನ್ನು ಪಡ್ಕೊಂಡು, ಮಾನವ ಶರೀರ ಎಂಥ ಶರೀರ ಗೊತ್ತಾ? ಇಂದ್ರನ ಶರೀರ. ಇಂದ್ರನೂ ಪರಿಪೂರ್ಣನಲ್ಲ. ಯಾವ ಇಂದ್ರನನ್ನು ಕುರಿತು ವೇದದ ಕರ್ಮಕಾಂಡ ಅವನಿಗೆ ಕೊಟ್ಟಷ್ಟು ಮಂತ್ರಗಳನ್ನು ಯಾರಿಗೂ ಕೊಟ್ಟಿಲ್ಲ. ವೇದದಲ್ಲಿ ಬರುವ ಹೈಯೆಸ್ಟ್ ನಂಬರ್ ಆಫ್ ಮಂತ್ರಗಳು ಇಂದ್ರನ ಬಗ್ಗೆ. ಆ ಇಂದ್ರನೂ ಕೂಡ ಮನುಷ್ಯನಿಗಿಂತಲೂ ಕೆಳಮಟ್ಟದವನು. ಯಾಕೆ? ಅವನಿಗೆ ಮನುಷ್ಯ ಶರೀರ ಇಲ್ಲ. ಅವನು ತನ್ನ ಫೇಟ್ ಚೇಂಜ್ ಮಾಡಿಕೊಳ್ಳಾರ, ಹಣೆ ಬರಹ ಚೇಂಜ್ ಮಾಡಿಕೊಳ್ಳಾರ, ಮನುಷ್ಯ ಮಾಡಿಕೊಳ್ಳಬಲ್ಲ. ಎಷ್ಟು ಜನ ಹೇಳಿದ್ದಾರೆ ಮಾನವ ಜನ್ಮ ಬಲು ದೊಡ್ಡದು, ಮಾಡೋ ಕೆಲಸ ಇಲ್ಲದೆ ಹೇಳಿಬಿಟ್ರೆ ಆ ಮಾತುಗಳನ್ನು. ದಡ್ರ ಅವರು, ಮೂಢಮತಿಗಳವರು. ಇಂದ್ರನೂ ಕೂಡ ಮನುಷ್ಯನಿಗಿಂತಲೂ ಕೆಳಮಟ್ಟ. ಯಾಕೆ? ನಮಗಿರುವ ಸ್ವಾತಂತ್ರ್ಯ, ನಮಗಿರುವ ಶರೀರ, ನಮಗಿರುವ ಮನಸ್ಸು ಇಲ್ಲಿ ಸತ್ವಗುಣ ಇದೆ, ಇರುವೆಯಲ್ಲಿ ಇಲ್ಲ, ಸಿಂಹದಲ್ಲಿ ಇಲ್ಲ. ಒಂಚೂರು ರಜೋಗುಣ ಇರ್ಬೋದು, ಪೂರ್ತಿ ತಮೋಗುಣಗಳವೆಲ್ಲ. ನಮ್ಮಲ್ಲಿ ಸತ್ವಗುಣ ಇದೆ. ಸತ್ವಗುಣದ ಶಕ್ತಿ ಏನು? ಗುಣ ವಿಭಾಗ ಯೋಗೋ ನಾಮ, ಭಗವದ್ಗೀತೆಯಲ್ಲಿ ಒಂದು ಅಧ್ಯಾಯ ಬರುತ್ತೆ. ಯಾವ ಯಾವ ಗುಣಿಯ ಲಕ್ಷಣಗಳೇನು, ಸತ್ವಗುಣಿಗಳು ಯಾರು? ನರೇಂದ್ರನನ್ನು ಕುರಿತು ರಾಮಕೃಷ್ಣ ಹೇಳ್ತಾರೆ, ನರೇಂದ್ರ ಶುದ್ಧ ಸತ್ವಗುಣಿ. ಹಾಗಿದ್ದಕ್ಕೆ ಅಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯವಾಯಿತು. ಬೇರೆ ಎಲ್ರಿಗೂ ಯಾಕೆ ಸಾಧ್ಯ ಆಗಲಿಲ್ಲ? ಒಳಗಡೆ ಒಂದು 2 ಇನ್ಸ್ಟ್ರೂಮೆಂಟ್ಗಳಿರುತ್ತೆ ನಮ್ಮಲ್ಲಿ. ಮನುಷ್ಯನಾಗಿ ಜನ್ಮ ಎತ್ತಿದ ಮೇಲೆ ಮಗುವಾಗಿದ್ದಾಗ ದೊಡ್ಡವರಿಗೆ ಮಾತುಗಳೆಲ್ಲ ಹೇಳಬೇಕು. ನಿನ್ನಲ್ಲಿ 2 ಇನ್ಸ್ಟ್ರೂಮೆಂಟುಗಳಿದೆ ಮಗು, ಒಂದು ಶರೀರ, ಒಂದು ಮನಸ್ಸು. ಅವೇನು ಸಾಮಾನ್ಯವಾದ ಮಿಷನರಿ ಅಲ್ಲ. ಅದು ಯಾವ ನ್ಯೂಕ್ಲಿಯರ್ ಪವರ್ ಸ್ಟೇಷನ್, ಒಂದು ನಿಷ್ಪ್ರಯೋಜಕವಾದ ಒಂದು ಕಲ್ಲು, ಆ ಕಲ್ಲನ್ನು ಒಂದು ಯುರೇನಿಯಮ್ ಅನ್ನಾಗಿ ಮಾಡಿಕೊಂಡ್ರೆ, ಆ ಯುರೇನಿಯಂ 1 ಗ್ರಾಮ್ ಯುರೇನಿಯಮನ್ನು ಒಂದು ನ್ಯೂಕ್ಲಿಯರ್ ಪವರ್ ಸ್ಟೇಷನಲ್ಲಿ ಅಟಾಮಿಕ್ ರಿಯಾಕ್ಟರ್ ಅಂತಿರುತ್ತೆ, ಆ ಅಟಾಮಿಕ್ ರಿಯಾಕ್ಟರ್ ಒಳಗಡೆ ಹಾಕಿ ಸ್ವಿಚ್ ಮಾಡಿಬಿಟ್ರೆ ಅದರಿಂದ ಬರುತ್ತೆ ಹೊರಗಡೆಗೆ ಎನರ್ಜಿ. ಊಹೆ ಮಾಡಲಾರ್ರಿ ನೀವು. ಇಲ್ಲಿ ಯೂಸ್ಲೆಸ್ ಕಲ್ಲಾಗಿ ಬಿದ್ದಿತ್ತದು. ಅದನ್ನು 1-2 ಕನ್ವರ್ಷನ್ಗಳು ಬೇಕಾಗಿತ್ತು. ಯುರೇನಿಯಮ್ ಕನ್ವರ್ಟ್ ಮಾಡಬೇಕು. ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ ಯಾವ್ದು ಬೇಕಾದ್ರೂ ಆಗ್ಬೋದು. ಕೆಮಿಸ್ಟ್ರಿ ಓದಿರೋರು ಪೀರಿಯಾಡಿಕ್ ಟೇಬಲ್ನಲ್ಲಿ ಬರುತ್ತೆ ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ಸ್. ಯುರೇನಿಯಮ್ನಾಗಿ ಅಥವಾ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ ಆಗಿ ಕನ್ವರ್ಟ್ ಮಾಡಬೇಕು. ಅಟಾಮಿಕ್ ರಿಯಾಕ್ಟ್ರ್ನಲ್ಲಿ ಹಾಕಬೇಕು. ಫಿಷನ್ಗೆ ಅದನ್ನು ಫಿಷನ್ ಹಾಕಬೇಕು. ಅದರ ಮೇಲೆ ಇಟ್ ಶುಡ್ ಬಿ ಸಬ್ಜೆಕ್ಟೆಡ್ ಟು ಅಟಾಮಿಕ್ ಫಿಷನ್ ಆರ್ ಫ್ಯೂಷನ್. ಬರುತ್ತೆ ನೋಡಿ ಎನರ್ಜಿ. ಇದೇ ಮನುಷ್ಯ ಜನ್ಮ. ಯುರೇನಿಯಂ ಆಗುವುದೇ ಮನುಷ್ಯ ಜನ್ಮ. ಅಂದರೆ ಕಲ್ಲಾಗೋದು ಬೇರೆ. ಸಿಂಹ, ಕೋತಿ, ಇಂದ್ರನೂ ಕಲ್ಲೇ. ಯುರೇನಿಯಂ ಕನ್ವರ್ಟ್ ಆಗಲಿಲ್ಲ ಅಂದರೆ ಯೂಸ್ಲೆಸ್. ಆ ಯುರೇನಿಯಂ ಮನುಷ್ಯ ಜನ್ಮ. ಒಳಗಡೆ ಇದೆ ಅಟಾಮಿಕ್ ರಿಯಾಕ್ಟರ್ ಅನ್ನೋ ಅದ್ಭುತವಾದ ಸತ್ವಗುಣ ಇದೆ, ರಜೋಗುಣ ಅನ್ನುವಂಥದ್ದಿದೆ, ಸತ್ವಗುಣ ಅನ್ನುವಂಥದ್ದಿದೆ,
ಪ್ರಪಂಚವನ್ನೇ ಆಶ್ಚರ್ಯಪಡಿಸುವಂತಹ ಸಾಮರ್ಥ್ಯಗಳು ಆ ಸತ್ವಗುಣ ಮತ್ತು ಈ ರಜೋಗುಣಗಳಿಗಿವೆ. ಏನು ಮಾಡ್ತಾ ಇದ್ದಾನೆ ಈ ಮನುಷ್ಯ? ಇರುವೆ ಶರೀರಕ್ಕೆ ಏನು ಜನ್ಮ, ಏನು ಜೀವನ ಬೇಕು? ಆಹಾರ, ನಿದ್ದೆ, ಮೈಥುನ. ಆಹಾರ ತಿಂದ, ನಿದ್ದೆ ಮಾಡ್ದ, ಸಂತಾನೋತ್ಪತ್ತಿ ಮಾಡ್ದ, ಒಂಚೂರು ಹಾಗೂ ಹೀಗೂ ಟೈಮ್ ಕಳೆದ. ಭಯ, ಒಂದಷ್ಟು ಲೈಫ್ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡ್ದ. ಯಾವಾಗ ನೋಡಿದ್ರು ಸೆಕ್ಯೂರಿಟಿ ಚಿಂತನೆ, ನನ್ನ ಗತಿ ಏನು, ನನ್ನ ಮಕ್ಕಳ ಗತಿ ಏನು, ನಾಳೆ ಏನಾಗುತ್ತೋ, ಕರೋನಾ ಬಂದರೆ, ಇನ್ಫ್ಲೇಷನ್ ಜಾಸ್ತಿ ಬಂದರೆ, ಹೀಗೇನೇ ಭಯದಲ್ಲೇ ಸತ್ತ. ಒಂದು ದಿನ ಸಾಲೋಮ್ಯಾನ್ ಗ್ರ್ಯಾಂಡಿ ಬಾರ್ನ್ ಆನ್ ಮಂಡೇ, ಕ್ರಿಶ್ಚಿಯನ್ ಆನ್ ಟ್ಯೂಸ್ಡೇ, ಮ್ಯಾರಿಡ್ ಆನ್ ವೆನ್ಸ್ಡೇ, ಟುಕ್ ಇಲ್ ಆನ್ ಥರ್ಸ್ಡೇ, ವರ್ಸ್ ಆನ್ ಫ್ರೈಡೇ, ICU ಫ್ರೈಡೇ. ICUಗೆ ಹೋದ. ಶಾರದಾ ದೇವಿಯವರ ಕನ್ಸಲ್ಟೇಷನ್ ತೊಗೊಂಡು, ಒಳ್ಳೆ ಹಾಸ್ಪಿಟ್ಲ್ ಯಾವ್ದು ಮೇಡಮ್? ICUಗೆ ಹೋದ. ವರ್ಸ್ ಆನ್ ಫ್ರೈಡೇ, ಡೈಡ್ ಆನ್ ಸಾಟರ್ಡೇ, ಬರೀಡ್ ಆನ್ ಸಂಡೇ. ಸಾಲೋಮ್ಯಾನ್ ಗ್ರ್ಯಾಂಡಿ ಬಾರ್ನ್ ಆನ್ ಮಂಡೇ, ಬರೀಡ್ ಆನ್ ಸಂಡೇ. ದಿಸ್ ಈಸ್ ದಿ ಎಂಡ್ ಆಫ್ ಸಾಲೋಮ್ಯಾನ್ ಗ್ರ್ಯಾಂಡಿ. ಗ್ರ್ಯಾಂಡಿ, ದಿಸ್ ಈಸ್ ಲೈಫ್ಸ್ ಗ್ರ್ಯಾಂಜರ್. ಗ್ರ್ಯಾಂಡಿ ಅಂದರೆ ವೆರಿ ಗ್ರ್ಯಾಂಡ್ ಮ್ಯಾನ್ ಅಂತ. ಇವನ್ ಲೈಫ್ನಲ್ಲಿ ಗ್ರ್ಯಾಂಜರೇ ಇಷ್ಟು. ಮನೆ ಕಟ್ಟಿದೆ, ಊಟ ಮಾಡ್ತೀನಿ 3 ಹೊತ್ತು, ಸೊಳ್ಳೆನೂ ಮಾಡುತ್ತೆ 3 ಹೊತ್ತು, ಯಾಕೆ 10 ಹೊತ್ತು ಮಾಡುತ್ತೆ ಸೊಳ್ಳೆ. ಇದಿಷ್ಟು ಕಷ್ಟಪಟ್ಟು ಮಾಡ್ತೀವಿ, ಅದು ಆರಾಮ ಹೋಗಿ ಯಾವುದೋ ಎಮ್ಮೆ ಮೇಲೆ ಕೂತ್ಕೊಂಡು 3 ತಿಂಗಳು ಊಟ ಮಾಡಿಬಿಡುತ್ತೆ. ಇವೆರಡೆ ಎಮ್ಮೆ ಗೊತ್ತೇ ಆಗಲ್ಲ 3 ತಿಂಗಳು ಊಟ ಮಾಡಿದ್ದು. ಏನಯ್ಯ ಮನುಷ್ಯ, ನಿನ್ನ ಜನ್ಮಕ್ಕೆ ಅರ್ಥ ಇದೆಯಾ? 3 ಕಾಸಿನ ಅರ್ಥ ಏನಾದರೂ ಇದೆಯಾ ಮನುಷ್ಯನೇ? ಇದೊಂದು ಜೀವನವೇ? ಶಂಕರಾಚಾರ್ಯರು, ರಾಮಕೃಷ್ಣರು ಇವರೆಲ್ಲ ಕೈ ಹಿಸಿಕೊಳ್ತಾರೆ. ಹುಳುಗಳಂತೆ ಬದುಕ್ತಾ ಇದ್ದಾರಲ್ಲ. ಶಾರದಾ ಮಾತೆಗೆ ರಾಮಕೃಷ್ಣ ಹೇಳ್ತಾರೆ, ಕಲ್ಕತ್ತೆ ಜನರು ಹುಳುಗಳಂತೆ ಬದುಕ್ತಾ ಇದ್ದಾರೆ, ಅವ್ರಿಗೇನಾದರೂ ಮಾಡಲಾರಿಯ ನೀನು? ಇವರೇ ಹುಳುಗಳಂತೆ ಬದುಕೋದು. ಕಲ್ಕತ್ತೆ ಜನ ಹುಳುಗಳಂತೆ ಬದುಕ್ತಾ ಇದ್ದಾರೆ. ಈ ಹುಳುಗಳು ಹಾಗೆ ಬದುಕ್ತಾರೆ. ಆಮೇಲೆ ಬಂದು ಹೇಳ್ತಾರೆ, ಸ್ವಾಮೀಜಿ ಲೈಫ್ನಲ್ಲಿ ಆ ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ಮು, ಮನಃಶಾಂತಿ ಇಲ್ಲ ಸ್ವಾಮೀಜಿ. ದೇವರು ಎಲ್ಲ ಕೊಟ್ಟ, ಯಾಕೋ ಮನಸ್ಸಿಗೆ ಶಾಂತಿ ಇಲ್ಲ, ಡಿಪ್ರೆಷನ್ನು. ನಿನ್ನ ಲೈಫೇ ಇಷ್ಟು ಡಿಪ್ರೆಸ್ಡ್, ನಿಮಗೆ ಎಲಿವೇಶನ್ ಹೇಗೆ ಸಿಗುತ್ತೆ? ಎಲಿವೇಟೆಡ್ ಮೈಂಡ್, ಎಲಿವೇಟೆಡ್ ಲೈಫ್, ಎಲಿವೇಟೆಡ್ ಬಾಡಿ. ಮಿನಿಮಮ್ ನಾಲೆಡ್ಜ್ ಇದೆಯಾ ನಿನಗೆ ಇದ್ರ ಬಗ್ಗೆ? ಎಲಿವೇಟೆಡ್ ಲೈಫ್, ಒಂದು ಮಿನಿಮಮ್ ನಾಲೆಡ್ಜ್ ಏನಾದರೂ ನಿನಗಿದೆಯಾ? ಮನುಷ್ಯ ಶರೀರ, ಈ ಪತಂಜಲಿ ಹೇಳ್ತಾನೆ, ಮನುಷ್ಯನ ಮನಸ್ಸಿಗೆ ಎಷ್ಟು ಶಕ್ತಿಗಳಿವೆ. ಅಪ್ಪಿ ತಪ್ಪಿ ಪತಂಜಲಿ ಯೋಗ ಸೂತ್ರಗಳನ್ನು ಮುಟ್ಟಿದೆಯಾ ಲೈಫ್ನಲ್ಲಿ ಒಂದು ಸಲ? ರಾಜಕಾರಣಿಗಳು, ಎಜುಕೇಷನ್ ಮಿನಿಸ್ಟರ್ ಅಂತೂ ಮಕ್ಕಳ ಕೈಯಲ್ಲಿ ಅದನ್ನು ಓದಿಸಲ್ಲ. ಯಾಕೆಂದರೆ ಪಾಲಿಟಿಕ್ಸ್ ಈಸ್ ದಿ ಲಾಸ್ಟ್ ರಿಸಾರ್ಟ್ ಆಫ್ ಎ ಸ್ಕೌಂಡ್ರಲ್. ಡೋಂಟ್ ಎಕ್ಸ್ಪೆಕ್ಟ್ ಫಾರ್ ಎನಿಥಿಂಗ್ ಫ್ರಮ್ ಎ ಪೊಲಿಟಿಷಿಯನ್. ವಿವೇಕಾನಂದರು ಬಂದು 150 ವರ್ಷ ಆಯ್ತಲ್ಲ, ಜಗತ್ತಲ್ಲೇ ಸಿಡಿಲು ಗುಡುಗು ಮೊಳಗಿದ್ರಲ್ಲ, ನೀನು ಕಿವಿಗಿನ್ನೂ ಮುಟ್ಲೇ ಇಲ್ಲ. ಅದು ನೀನಿನ್ನು ಲೈಟ್ ಇಯರ್ಸ್ ಅಷ್ಟು ದೂರ ಇದೆಯಾ? ಸ್ವಲ್ಪ ಹೇಳಿದ್ರೆ ವಿವೇಕಾನಂದರು, ಸ್ವಲ್ಪ ಹೇಳಿದ್ರೆ ಅವರ ಶಿಷ್ಯರು, ಸಾವಿರಾರು ಜನ ರಾಮಕೃಷ್ಣಾಶ್ರಮದ ಸಾಧುಗಳು ಒಂದು 10-20 ಸಾವಿರ ಪುಸ್ತಕಗಳನ್ನು ಬರೆದಿಟ್ಟರು. ಮಂದಮತಿಗಳೇ, ಓದಿ ಅಂತ ಒಂದು ಪುಸ್ತಕ ಓದಿದ್ದೀವ ಜೀವಮಾನದಲ್ಲಿ? ನಮ್ಮ ಲೈಫ್ ಒಂದು ಲೈಫಾ? ಇದು ಒಂದು ಜೀವನನ? ಇದು ಒಂದು ಲೈಫಾ? ಪತಂಜಲಿ ಹೇಳ್ತಾನೆ, ಸತ್ವಗುಣ ಅಂತ ಇಷ್ಟೊತ್ತು ನಾನು ಹೇಳಿದ್ನಲ್ಲ, ಹಾಗೇನಾದರೂ ಕನ್ವರ್ಟ್ ಆಯಿತು ನಿನ್ನ ಮನಸ್ಸು, ನೋಡು ನಿನ್ನ ಮನಸ್ಸಿಂದ ಶಕ್ತಿಗಳು ರಿಲೀಸ್ ಆಗುತ್ತವೆ. ಒಂದೊಂದು ಶಕ್ತಿ ಯೋಚನೆ ಮಾಡ್ತೀಯ. ಇಡೀ ಭೂಗರ್ಭದಲ್ಲಿ, ಹೋಲ್ ಆಫ್ ಜಿಯಾಲಜಿ ಏನಿದೆ ಅನ್ನುವಂಥದ್ದು ಕ್ಷಣ ಮಾತ್ರದಲ್ಲಿ ತಿಳ್ಕೊಳ್ಬಹುದು ನೀನು. ಹೋಲ್ ಸ್ಪೇಸ್ನಲ್ಲಿ ಏನಿದೆ ಕ್ಷಣ ಮಾತ್ರದಲ್ಲಿ ನೀನು ತಿಳ್ಕೊಳ್ಬಹುದು. ಪಾಶ್ಚಾತ್ಯ ವಿಜ್ಞಾನಿಗಳು ಗಾಬರಿ ಆಗ್ತಾ ಇದ್ದಾರೆ. ಕ್ರಿಯೇಷನ್ ಯಾವಾಗ ಆಯಿತು ಅಂತ ಇಂಡಿಯನ್ಸ್ ಹೇಳಿರೋದು ಒಂದೇ ಕರೆಕ್ಟು, ಇನ್ನು ಯಾರು ಹೇಳಿರೋದು ಕರೆಕ್ಟ್ ಇಲ್ಲ. ಇಂಡಿಯನ್ಸ್ ಎಷ್ಟು ದಿನಗಳಿಂದ ಸೃಷ್ಟಿಯಾಯಿತು ಅಂತ ಹೇಳೋದು, ಬಿಗ್ ಬ್ಯಾಂಗ್ ಥಿಯರಿ ಪ್ರಕಾರ ಯಾವಾಗ ಸೃಷ್ಟಿಯಾಯಿತು ಅಂತ ಆಲ್ಮೋಸ್ಟ್ ಹೊಂದುತ್ತೆ, ಇನ್ನು ಯಾವುದೂ ಕೂಡ ಹೊಂದೋದಿಲ್ಲ. ಇಡೀ ಪಾಶ್ಚಾತ್ಯ ವಿಜ್ಞಾನ ಕಮ್ಯುನಿಟಿ ಗಾಬರಿ ಆಗ್ತಾ ಇದೆ ಭಾರತೀಯ ಋಷಿಮುನಿಗಳ ನಾಲೆಡ್ಜ್ ನೋಡಿ. ಅವ್ರು ಯಾವ ನ್ಯಾಷನಲ್ ಫಿಸಿಕಲ್ ಲ್ಯಾಬ್ರೇಟರಿ ಇಟ್ಕೊಂಡಿದ್ರು ಅವರು? ಇಸ್ರೋ ಇತ್ತು ಅವಾಗ. ಆದರೆ ಮನುಷ್ಯನ ಶರೀರದಲ್ಲಿ ಇಸ್ರೋ ಇದೆ, ಅಟಾಮಿಕ್ ರಿಯಾಕ್ಟರ್ ಇದೆ, ಅರ್ತ್ ಪ್ಲ್ಯಾನೆಟ್ ಇದೆ, ಪ್ಲ್ಯಾನೆಟ್ ಅರ್ತ್ ಇದೆ, ಜಿಯಾಲಜಿ ಇಲ್ಲೇ ಇದೆ, ಆಸ್ಟ್ರೋಫಿಸಿಕ್ಸ್ ಇಲ್ಲೇ ಇದೆ, ಪ್ರತಿಯೊಂದು ಇಲ್ಲೇ ಇದೆ. ತತ್ವಮಸಿ ಸುಮ್ಮನೆ ಹೇಳಿದ್ರೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ, ವಿಶ್ವವೇ ನೀನಾಗಿದ್ದೀಯೋ ಶ್ವೇತಕೇತು. ಅವನ ತಂದೆ ಆರುಣಿ, ಗುರು, ತಂದೆ ಮತ್ತು ಗುರುವಾಗಿದ್ದಂಥ ಆರುಣಿ ಭೃಗುವಂಶದಲ್ಲಿ ಭೃಗುರುವೈವಾರುಣಿ, ಭೃಗುವಂಶದಲ್ಲಿ ಹುಟ್ಟಿದವನು ಆರುಣಿ. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವ ಅದ್ಭುತವಾದಂಥ ಕ್ಯಾರೆಕ್ಟರ್. ತನ್ನ ಮಗನಾದ ಶ್ವೇತಕೇತುವಿಗೆ ತತ್ವಮಸಿ, ಇಡೀ ವಿಶ್ವವೇ ನಿನ್ನಲ್ಲಿದೆ,
ತ್ವಂ ಬ್ರಹ್ಮಾಸಿ ನ ಸಂಶಯ, ಬ್ರಹ್ಮವೇ ನಿನ್ನೊಳಗಡೆ ಕೂತಿದ್ದಾನೆ, ಆತ್ಮ ಅಂತ ಕರಿತೀವಿ ನಾವು. ನಿನ್ನೊಳಗಡೆ ಏನಿಲ್ಲ ಮನುಷ್ಯನೇ, ಯಾಕೆ ನೀನು ಹೀಗೆ ಬದುಕ್ತಾ ಇದ್ದಿ, ನೀನು ಹೇಗೆ ಬದುಕಬೇಕು? ತೈತ್ರಿಯ ಉಪನಿಷತ್ತಿನಲ್ಲಿ ಋಷಿ ಬಹುಶಃ ಕಣ್ಣೀರು ಹಾಕಿರ್ಬೋದು. ಈಗಿರುವ ನಮ್ಮ ಸ್ಥಿತಿಗೂ ನಮ್ಮ ಯೋಗ್ಯತೆ ಏನಿದೆಯೋ ಅದಕ್ಕೂ ಕಂಪೇರ್ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾನೆ. ಪಕ್ಕಾ ಅದು ಗ್ರಾಫಿಕ್ ಒಂದು ಪಿಕ್ಚರ್ ನಮ್ಮ ಮುಂದೆ ಇಟ್ಟಿದ್ದಾನೆ, ನಮಗದು ಗಮನವೇ ಇಲ್ಲ. ತೈತ್ರಿಯ ಉಪನಿಷತ್ತು ಅಂದರೆ ಯಾರೋ ಸ್ವಾಮಿಗಳು. ಇದನ್ನು ಯಾರನ್ನು ಬೈಯೋಣ? ಎಜುಕೇಷನ್ ಸಿಸ್ಟಮನ್ನು ಬೈಯೋಣವ, ಎಜುಕೇಷನ್ ಮಿನಿಸ್ಟ್ರನ್ನ ಬರೆಯೋಣವ, ಪೇರೆಂಟ್ಸನ್ನು ಬೈಯೋಣವ, ಅಥವಾ ಇನ್ನು ಯಾರನ್ನು ಬೈಯೋಣ? ಮಕ್ಕಳೇ ನಿಮ್ಮದೇ ಏನು ಗ್ರಹಚಾರ, ನಿಮ್ಮದು ಏನು ಪಾಪ, ಇಂಥ ಅಜ್ಞಾನಿಗಳ ಮಧ್ಯೆ ನೀವು ಹುಟ್ಟಿದ್ದೀರಿ ಅಂತ ಅವ್ರ ಬಗ್ಗೆನೇ ಶೋಕ ಮಾಡೋಣವ? ರಾಮಕೃಷ್ಣರೇ, ಈ ಕುಂಭಕರ್ಣರನ್ನು ಯಾವಾಗ ನಿದ್ದೆಯಿಂದ ಎಬ್ಬಿಸ್ತೀಯ ಅಂತ ಅವ್ರಿಗೆ ಪ್ರಾರ್ಥನೆಯನ್ನೇ ಮಾಡೋಣವ? ಏನು ಮಾಡೋಣ? ನನಗೇ ಬೇಜಾರಾಗುತ್ತಲ್ಲ. ಅಂಥ ಮಹಾತ್ಮ ವಿವೇಕಾನಂದರು ಸಂಕಲ್ಪ ಮಾತ್ರದಿಂದ ನಿರ್ವಿಕಲ್ಪ ಸಮಾಧಿ ಹೋಗುವ ಯೋಗ್ಯತೆ ಇಟ್ಕೊಂಡಿದ್ದವರು. ಯಾರನ್ನು ಕುರಿತು ಗುರುವಾದ ರಾಮಕೃಷ್ಣರು, ಅಮ್ಮ ನಿನ್ನ ಮಾಯೆ ಹಾಕು ಅವನ ಮೇಲೆ, ಇಲ್ಲದೆ ಹೋದರೆ ಧ್ಯಾನ ಕಾಲದಲ್ಲಿ ಶರೀರವನ್ನು ಒಗೆದು ಆ ಕಡೆಗೆ ಹೋಗಿಬಿಡ್ತಾನವನು. ಅಂಥ ಧ್ಯಾನಶೀಲ ಅವನು, ಧ್ಯಾನ ಸಿದ್ಧ. ಅವನಿಗೆ ಮನಸ್ಸನ್ನು ಭೂಮಿ ಮೇಲಿಡೋದಕ್ಕೆ ಕಷ್ಟ. ಶೃಂಗೇರಿಯ ಚಂದ್ರಶೇಖರ್ ಭಾರತಿಗಳ ಗುರುಗಳು ನೃಸಿಂಹ ಭಾರತಿ ಸ್ವಾಮಿಗಳು. ಚಂದ್ರಶೇಖರ ಭಾರತಿಗಳ ಪೂರ್ವಾಶ್ರಮದ ಹೆಸರು ನರಸಿಂಹ. ಶಾರದಾಂಬೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾರೆ ಗುರುಗಳ, ಅಮ್ಮ ನರಸಿಂಹನಿಗೆ ಒಂದು ಸ್ವಲ್ಪ ಜ್ಞಾನ ಕೊಡಮ್ಮ, ನಿನ್ನ ಕೃಪೆ ಇರಲಮ್ಮ, ನರಸಿಂಹನಿಗೆ ಜ್ಞಾನ ಕೊಡಮ್ಮ. ಗುರುಗಳು ಬೇಡ್ಕೊಳ್ತಾರೆ. ಮುಂದೆ ಚಂದ್ರಶೇಖರ ಭಾರತಿಗಳು ಏನಾದರೂ ಅಂತೆಲ್ಲ ಗೊತ್ತಿರೋದೆ, ದೊಡ್ಡ ಅವಧೂತರೇ ಆಗಿಬಿಟ್ರು ಅವರು. ನಿರ್ವಿಕಲ್ಪ ಸಮಾಧಿಸ್ಥ ಪುರುಷರೇ ಆದರು, ಬ್ರಹ್ಮಜ್ಞ ಪುರುಷರು. ರಾಮಕೃಷ್ಣರು ಗುರುಗಳು ಶಿಷ್ಯರನ್ನು ಕುರಿತು ಈ ರೀತಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಇಲ್ಲಿ ರಾಮಕೃಷ್ಣರು ತಾಯಿಯನ್ನು ಕುರಿತು ಪ್ರಾರ್ಥನೆ, ಅಮ್ಮ ನಿನ್ನ ಮಾಯೆ ಹಾಕು ಅವನ ಮೇಲೆ. ಯಾರಾದರೂ ಗುರುಗಳು ಈ ಥರ ಪ್ರಾರ್ಥನೆ ಮಾಡ್ಕೊಳ್ತಾರ? ನಿನ್ನ ಮಾಯೆ ಹಾಕಬೇಡ ನನ್ನ ಶಿಷ್ಯನ ಮೇಲೆ. ಭುವನ ಮೋಹಿನಿ ಮಾಯೆ ಅದು. ಎಲ್ಲರೂ ಮುಗ್ಧರಾಗಿ, ಎಲ್ಲರೂ ಅದಕ್ಕೆ ಮೋಹಿತರಾಗಿ ಬಿದ್ದುಬಿಟ್ಟಿದ್ದಾರೆ. ಮಾಯೆ ಹಾಕಬೇಡ ಅಂತ ಹೇಳ್ತಾರೆ. ಇಲ್ಲಿ ರಾಮಕೃಷ್ಣ ಹೇಳ್ತಾ ಇದ್ದಾರೆ, ಹಾಕು, ಇಲ್ಲ ಅಂದರೆ ಅವನು ಭೂಲೋಕದಲ್ಲಿ ಹೇಗೆ ಉಳಿತಾನೆ? ಈ ಸಣ್ಣ ಪ್ರಪಂಚದ ಮೇಲೆ, ಈ ಕ್ಷುದ್ರ ಪ್ರಪಂಚದ ಮೇಲೆ ಅವನ ಮನಸ್ಸು ಹೇಗೆ ನೆಲೆ ನಿಲ್ಲುತ್ತೆ? ಸಪ್ತಋಷಗಳಲ್ಲಿ ಒಬ್ಬ ಅವನು, ಯುಗ ಯುಗಗಳಿಂದ ಧ್ಯಾನದಲ್ಲಿ ಅಲ್ಲೇ ಮುಳುಗಿಬಿಟ್ಟಿದ್ದಾನೆ. ಇಂಥ ವಿವೇಕಾನಂದರು ಸೂಕ್ಷ್ಮಮತಿಗಳು, ಸ್ಪಂದನಶೀಲರು ಈ ಇಂಡಿಯಾ ದೇಶದ ದುರ್ಗತಿ ನೋಡಿಕೊಂಡು ಅದು ಹೇಗೆ ತಡ್ಕೊಂಡ್ರು? ಅವರು ತಡ್ಕೊಳ್ಳಲಿಲ್ಲ. ಪ್ರತಿನಿತ್ಯ ರಾತ್ರಿಯೆಲ್ಲ ಅಳ್ತಾ ಕೂತರು. ಹಾಸಿಗೆ ಮೇಲೆ ಕುಳಿತರೆ ನಿದ್ದೆ ಬರ್ತಿರಲಿಲ್ಲ. ನಿದ್ದೆ ಮಾಡೋಣ ಅಂತ ಮಲ್ಕೊಂಡ್ರೆ 10 ನಿಮಿಷ ನಿದ್ದೆ ಆದರೆ ಎಚ್ಚರ ಆಗಿ ಈ ದೇಶದ ದುರ್ಗತಿಯನ್ನು ನೋಡಿ ಅಳ್ತಾ 2 ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಬೇಕು ಅವರ ಶಿಷ್ಯ. ಯಾಕೆ? ಅವ್ರಿಗೆ ಗೊತ್ತು ಭಾರತೀಯನಾಗಿ ಹುಟ್ಟುವುದು ಎಂಥ ಸೌಭಾಗ್ಯ. ಯಾಕೆಂದರೆ ಮನುಷ್ಯ ಜನ್ಮ ಏನು ಅದ್ಭುತ ಅನ್ನುವಂಥದ್ದು ತೈತ್ರಿಯ ಉಪನಿಷತ್, ಛಾಂದೋಗ್ಯ ಉಪನಿಷತ್ ಹೇಳಿದೆಯಲ್ಲ. ಈ ಛಾಂದೋಗ್ಯ ತೈತ್ರಿಯ ಉಪನಿಷತ್ತುಗಳು ಇಂಗ್ಲೆಂಡಲ್ಲ ಹುಟ್ಟಿದ್ದು. ಅಮೇರಿಕಾದ ಜನ ಗೊತ್ತಾ ಇದೆಲ್ಲ ಸೀಕ್ರೆಟ್ಸು? ಜಪಾನ್ ದೇಶದವ್ರಿಗೆ ಗೊತ್ತಾ ಈ ಸೀಕ್ರೆಟ್ಸು? 20-50 ತಿಲಕರ ಪ್ರಕಾರ 70,000 ವರ್ಷಗಳ ಹಿಂದೆ ಈ ಸೀಕ್ರೆಟ್ಸ್ ಎಲ್ಲ ಕಂಡು ಹಿಡಿದು ಜನರ ಮುಂದೆ ಇಟ್ಟರಲ್ಲ ಈ ದೇಶದ ಋಷಿಮುನಿಗಳು. ನಮ್ಮ ಗಮನ ಎಷ್ಟು ಮಾತ್ರ ಇದೆ ಆ ಕಡೆಗೆ? ಏನಾದರೂ ಒಂದು ನಯಾಪೀಸ ಗಮನವಿದೆಯಾ? ಶಂಕರಾಚಾರ್ಯ ಹೇಳ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆಯೋ ಮನುಷ್ಯ, ನೀನು ಯದ್ವಾ ತದ್ವಾ ಬದುಕಿ ಲಬ್ಧ್ವಾ ಕಥಂಚಿತ್ ನರಜನ್ಮ ದುರ್ಲಭಂ. ಹೇಗೋ ದುರ್ಲಭವಾದ ನರಜನ್ಮವನ್ನು ಪಡೆದುಕೊಂಡು, ತತ್ರಾಪಿ ಪುಂಸ್ತ್ವಂ, ಅದರಲ್ಲೂ ಪುರುಷ ಜನ್ಮ ಪಡೆದುಕೊಂಡು, ಶ್ರುತಿ ಪಾರದರ್ಶನಂ, ವೇದಗಳ ಬಗ್ಗೆ ಕೇಳಿಯೋ ಅಥವಾ ಅದರ ಪುಸ್ತಕ ನೋಡಿಯೋ 1-2 ವಾಕ್ಯ ಅದರ ಪರಿಚಯ ಮಾಡಿಕೊಂಡು, ಯಸ್ತು ಆತ್ಮಮುಕ್ತವು ನಯತೇತ ಮೂಢದೀಹಿ, ಆತ್ಮನನ್ನು ಜಾಗೃತಗೊಳಿಸಿಕೊಂಡು ಜೀವನ ಸಾರ್ಥಕ ಮಾಡಿಕೊಳ್ಳುವವರ ಕಡೆಗೆ ಯಾರ ಗಮನವಿಲ್ಲವೋ ಸ ಆತ್ಮಃ ಸ್ವಂ ವಿನಿಹಂತಿ ಅಸದ್ಗ್ರಹಾತ್, ತನ್ನ ಆತ್ಮವನ್ನು ಅವನೇ ಕೊಂದುಕೊಳ್ತಾ ಇದ್ದಾನೆ. ಕೊಂದ್ಕೊಂಡ್ಬಿಟ್ಟ ಅವನು, ಆತ್ಮಹತ್ಯೆ ಮಾಡಿಕೊಂಡ ಅವನು. ಎಲ್ಲರೂ ಹೇಳಿದ್ರು, ದಾಸರು ಹೇಳಿದರು, ಹಾಳು ಮಾಡಬೇಡ್ರು ಹುಚ್ಚಪ್ಪಗಳಿರ. ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಉದ್ಧಾರದ ಮೊದಲನೇ ಅಂಶವೇ ನನ್ನ ಹತ್ರ ಕ್ಯಾಪಿಟಲ್ ಏನಾದರೂ ಇದೆಯಾ? ಯಾವುದೇ ಉದ್ಧಾರಕ್ಕೆ ಒಂದು ಕ್ಯಾಪಿಟಲ್ ಬೇಕು, ಮೂಲಧನ. ಶುರು ಮಾಡೋದಕ್ಕೆ ಯು ನೀಡ್ ಸಮ್ ರಿಸೋರ್ಸ್, ಸಮ್ ಎನರ್ಜಿ, ಸಮ್ ಸ್ಟ್ರೆಂಗ್ತ್, ಸಮ್ ಬ್ಯಾಕಿಂಗ್, ಸಮ್ ಬೇಸ್ಮೆಂಟ್, ಸಮ್ ಸಪೋರ್ಟ್. ಉದ್ಧಾರಕ್ಕೆ ಒಂದು ಸಪೋರ್ಟ್ ಬೇಕು.
ಎಲ್ಲಿದೆ ಸಪೋರ್ಟು? ನನ್ನ ಹತ್ರ ಅದಿಲ್ಲ, ಫೈನ್, ಏನೂ ಇಲ್ಲ. ಹ್ಯೂಮನ್ ಬಾಡಿ ಇದೆಯೋ ಇಲ್ವೋ? ಹ್ಯೂಮನ್ ಮೈಂಡ್ ಇದೆಯೋ ಇಲ್ವೋ? ಹ್ಯೂಮನ್ ಬಾಡಿ ಇದೆಯೋ ಇಲ್ವೋ? ಇನ್ನೇನು ಬೇಕು ಅವಿವೇಕಿ? ಬೇರೆ ಏನು ಬೇಕು ನಿನಗೆ? ಯು ಹ್ಯಾವ್ ಹ್ಯೂಮನ್ ದಟ್ ಟು ಹ್ಯೂಮನ್ ಬರ್ತ್, ಹ್ಯೂಮನ್ ಬಾಡಿ, ಬಾರ್ನ್ ಇನ್ ಇಂಡಿಯಾ. ಯು ಆರ್ ಬಾರ್ನ್ ಆಸ್ ಎನ್ ಇಂಡಿಯನ್ ಬ್ಯಾಕ್ಗ್ರೌಂಡ್. ಯು ಹ್ಯಾವ್ ಆಲ್ ದಿ ಗೈಡ್ಲೈನ್ಸ್, ಡೀಟೇಲ್ಸ್ ಆಫ್ ವಿಚ್ ವೆರಿ ಕ್ಲಿಯರ್ಲಿ ಲೈಡ್ ಔಟ್ ಬಿಫೋರ್ ಯು. ಉದ್ಧಾರದ ರಂಗನಾಥಾನಂಜಿ ಹೇಳ್ತಿದ್ರು, ಎವ್ರಿ ಇಂಚ್ ಆಫ್ ದಿ ಮ್ಯಾಪ್ ಹ್ಯಾಸ್ ಬಿನ್ ಕ್ಲಿಯರ್ಲಿ ಲೈಡ್ ಔಟ್. ಉದ್ಧಾರಕ್ಕೆ ಬೇಕಾಗಿರುವ ಮ್ಯಾಪು ಒಂದೊಂದು ಇಂಚು ಕ್ಲಿಯರ್ ಆಗಿ ಒಂದನ್ನು ಬಿಡದೆ ನಮ್ಮ ಮುಂದೆ ಇಡಲಾಗಿದೆ. ತಿಳ್ಕೊಂಡ್ವಿ ನಾವು, ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದ್ವಿ. ತಾರಮ್ಮಯ್ಯ ರಘುಕುಲ ರಾಮಚಂದಿರನೇ, ತಾರಮ್ಮಯ್ಯ. ಏನು ಹೇಳೋದು ಇದಕ್ಕೆ? ಯಾರನ್ನು ಬೈಯೋದು? ಬೈತಾರೆ, ಆ ಜಾತಿ ಜನ ನಮ್ಮನ್ನು ತುಳಿದ್ರು, ಈ ಜಾತಿ ಜನ. ಶುದ್ಧ ಮೂರ್ಖರು ಮಾತುಗಳು. ಈ ಮೂರ್ಖರು ಹೀಗೆ ಹೇಳಿ ಹೇಳಿ ಹೇಳಿನೇ ನಮ್ಮ ಗಮನವನ್ನೆಲ್ಲ ಬೇರೆ ದಿಕ್ಕಿಗೆ ಹರಿಸ್ಬಿಟ್ರು. ಯಾವ ದಿಕ್ಕಿಗೆ ಹರಿಬೇಕು? ಟ್ರೂತ್ ಇಲ್ಲದೆ, ಟ್ರೂತಿಂದ ನಮ್ಮನ್ನು ಡೈವರ್ಟ್ ಮಾಡಿದ್ರು. ನಿನ್ನ ಒಳಗಡೆ ಏನು ಐನ್ಸ್ಟೀನ್ ಒಂದು 100 ವರ್ಷಗಳ ಹಿಂದೆ ಇದೆಲ್ಲ ಅರ್ಥ ಮಾಡ್ಕೊಂಡು ಹೇಳಿದ, ಹ್ಯೂಮನ್ ಬ್ರೈನ್ ಹ್ಯಾಸ್ ಗಾಟ್ ದಿ ಎಬಿಲಿಟಿ ಟು ಗೆಟ್ ಅಟ್ಲೀಸ್ಟ್ 8 Nobel Prizes. ಎವ್ರಿ ಹ್ಯೂಮನ್ ಬ್ರೈನ್ ಹ್ಯಾಸ್ ಗಾಟ್ ಆಲ್ ದಿ ಎಬಿಲಿಟಿ ಅಟ್ಲೀಸ್ಟ್ ಟು ಗೆಟ್ 8 Nobel Prizes. ಬೇರೆ ಏನು ಹೇಳ್ದ ಅವನು? ಬೇರೆ ಏನು ಹೇಳ್ದ? ವಿವೇಕಾನಂದರು ಈ ಉಪನಿಷತ್ ಮಾತುಗಳನ್ನು ತಮ್ಮ ಇಂಗ್ಲೀಷ್ ಭಾಷೆಯಲ್ಲಿ ಹೇಳಿದರು. ನೋ ಸೈನ್ಸಸ್, ನೋ ಬುಕ್ಸ್, ನೋ ಸ್ಕ್ರಿಪ್ಚರ್ಸ್ ಕ್ಯಾನ್ ಎವರ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮ್ಯಾನ್. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ? ಆಶ್ರಮಕ್ಕೂ ಈ ಮಾತುಗಳಿಗೂ ಸಂಬಂಧವೇನು? ರಾಮಕೃಷ್ಣರು ಬಂದಿದ್ದೇ ಈ ಕಾರಣಕ್ಕಾಗಿ. ಯಾವ ಕಾರಣಕ್ಕಾಗಿ? ಮಗು, ಯಾರಿಗೆ ದೇವರು ಬೇಕಾಗಿದೆಯೋ, ನರೇಂದ್ರ ಬಂದಾಗ ದೇವರನ್ನು ನೋಡಿದ್ದೀರಾ, ದೇವರನ್ನು ನೋಡಿದ್ದೀರಾ ಅಂದರೆ ಅರ್ಥ ಮಾಡಿ, ಇದನ್ನು ವಿಶ್ಲೇಷಣೆ ಮಾಡ್ತಾ, ದೇವರನ್ನು ನೋಡೋದು, ಬ್ರಹ್ಮನನ್ನು ನೋಡೋದು, ಬ್ರಹ್ಮನನ್ನು ಪಡೆದುಕೊಳ್ಳುವುದು, ಬ್ರಹ್ಮನಾಗುವುದು ಎಲ್ಲ ಒಂದೇ. ಮಹಾಶಯ್, ನೀವು ದೇವರನ್ನು ನೋಡಿದ್ದೀರಾ? ರಾಮಕೃಷ್ಣರು ಜಗತ್ತಿಗೆ ಕೊಡಬೇಕಾದ ಉಪದೇಶ ನರಲೋಕದ ಇಂದ್ರನಾದ ನರೇಂದ್ರನನ್ನು ಗಮನವಾಗಿಟ್ಕೊಂಡು ಆವತ್ತೇ ಕೊಡಬೇಕಾದ್ದು ಕೊಟ್ಬಿಟ್ರು. ನರಲೋಕ ದೇವರಿಂದ ಏನು ಪಡ್ಕೊಳ್ಬೇಕೋ, ನರಲೋಕ ದೇವರಿಂದ ಯಾವ ಜ್ಞಾನ ಪಡ್ಕೋಬೇಕು, ಮನುಷ್ಯಲೋಕ ಯಾವ ಕಾರಣಕ್ಕಾಗಿ ದೇವರನ್ನು ಸಮೀಪಿಸಬೇಕು, ದೇವರ ಅವಶ್ಯಕತೆ ಯಾವ ಕಾರಣಕ್ಕಾಗಿ ಇದೆಯೋ ಈ ನರಲೋಕಕ್ಕೆ, ಅದನ್ನು ನರೇಂದ್ರ ಅವತ್ತು ಎಕ್ಸ್ಪ್ರೆಸ್ ಮಾಡಿಯೇ ಬಿಟ್ಟ. ಏನು ಕೇಳ್ದ ನರೇಂದ್ರ? ಮಹಾಶಯ್, ನೀವು ದೇವರನ್ನು ನೋಡಿದ್ದೀರಾ? ಇಲ್ಲಿ ಎಷ್ಟು ಅಂಶಗಳಿದೆ. ದೇವರು ಅಂತೂ ಬೈದಾನೆ, ಅವನನ್ನು ನೋಡಬೇಕು. ದೇವರು ನಮ್ಮ ಲೈಫ್ನಲ್ಲಿ ಪ್ರಸ್ತುತ ಇದೆ, ಹೀ ಈಸ್ ರೆಲೆವೆಂಟ್ ಇನ್ ಅವರ್ ಲೈಫ್. ದೇವರು ಅಂತೂ ಬೈದಾನೆ. ನರೇಂದ್ರನಿಗೆ ಈಗಾಗಲೇ ಅವನ ಕ್ಲಾಸ್ಮೇಟ್ ಆದಂಥ ಬ್ರಜೇಂದ್ರನಾಥ್ ಸೀಲ್ ನರೇಂದ್ರ ಹೇಗಿದ್ದ ಅಂತ ವಿವರಣೆ ಕೊಡ್ತಾರೆ. ಯಾವ ಮಟ್ಟದ ಇಂಟೆಲೆಕ್ಚುಯಲ್ ಟರ್ಮಾಯಿಲ್ ಇತ್ತು ಅವನ ಒಳಗಡೆ, ಚರ್ನಿಂಗ್ ಇತ್ತು. ಕೊನೆಗೆ ಆ ಚರ್ನಿಂಗಿಗೆ ರಾಮಕೃಷ್ಣ ಹತ್ರ ಆನ್ಸರ್ ಸಿಕ್ಕಿದಾಗ, ಯಾರಪ್ಪ ಇಂಥ ರಾಮಕೃಷ್ಣ ನೋಡ ಅಂತ ಬ್ರಜೇಂದ್ರನಾಥ್ ಸೀಲ್ ಹೋಗ್ತಾನೆ. ಸಾಮಾನ್ಯ ಪೂಜಾರಿಯಿಂದ ಇವನ ಕ್ಯೂರಿಯಾಸಿಟಿ ಸ್ಯಾಟಿಸ್ಫೈ ಆಯಿತು, ಇವನ ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಆಯಿತು ಅಂತ ಹೇಳಿಬಿಟ್ಟು ಗಾಬರಿ ಆಗ್ತಾನೆ ಬ್ರಜೇಂದ್ರನಾಥ್ ಸೀಲ್. ಅದಕ್ಕೆ ಸರಿಯಾದ ಉತ್ತರ ಸಿಗೋದು ಆಮೇಲೆ ಒಂದು 10 ವರ್ಷಗಳ ನಂತರ ನರೇಂದ್ರ ಪ್ರಪಂಚವನ್ನೇ ಅಲಗಾಡಿಸಿ ವಾಪಸ್ ಇಂಡಿಯಾಗೆ ಬಂದಾಗ ಒಂದು ರಿಸೆಪ್ಷನ್ ಸಿಕ್ತಲ್ಲ, ನ್ಯೂಸ್ ಪೇಪರ್ಗಳಲ್ಲಿ ನರೇಂದ್ರನ ಬಗ್ಗೆ ಬರೆದ್ರಲ್ಲ, ಓಹೋ ಆವತ್ತು ಆ ಪೂಜಾರಿ ನೋಡಿ ಇವನಿಂದ ಏನು ಸಮಾಧಾನ ಸಿಕ್ತು ನರೇಂದ್ರನಿಗೆ ಅಂತ ನಾನು ಅಂದ್ಕೊಂಡಲ್ಲ. ಆ ಪೂಜಾರಿ ಈ ಮಟ್ಟದ ಮಹಿಮೆ ಉಳ್ಳವನೇ. ಪೂಜಾರಿ ಆಗೋದು, ಪೂಜೆ ಮಾಡುವುದು, ಭಜನೆ ಮಾಡುವುದು, ಭಾವುಕರಾಗೋದು, ಆಧ್ಯಾತ್ಮಿಕ ಒಳಗಡೆ ಪ್ರವೃತ್ತಿಗಳನ್ನು ಬೆಳೆಸ್ಕೊಳ್ಳೋದು, ಇದಕ್ಕೆ ಇಷ್ಟೊಂದು ಮಹಿಮೆ ಇದೆಯಾ? ಇಷ್ಟೊಂದು ಶಕ್ತಿ ಇದೆಯಾ? ನಮ್ಮದೆಲ್ಲ ಇದೇ ಪಾಡು. ಭಜನೆ ಮಾಡುವುದು, ಆಶ್ರಮಕ್ಕೆ ಹೋಗುವುದು, ರಾಮಕೃಷ್ಣರ ಮಾತು ಕೇಳೋದು, ಮಂತ್ರದೀಕ್ಷೆ ಪಡ್ಕೊಳ್ಳೋದು, ಇದಕ್ಕೆ ಇಷ್ಟೊಂದು ಮಹಿಮೆ ಇದೆಯಾ? ನಮಗೆ ಕಲ್ಪನೆಯೇ ಇಲ್ಲ. ಅದರ ಕಲ್ಪನೆಯೇ ಬರಲ್ಲ ನಮಗೆ. ಯಾಕೆ? ಸೊಳ್ಳೆ ಶರೀರ, ಇರುವೆ ಮನಸ್ಸು. ಸೊಳ್ಳೆ ಶರೀರ, ಇರುವೆ ಮನಸ್ಸು. ಎಷ್ಟು ನಿದ್ದೆ ಮಾಡ್ತಾ ಇದ್ದೀವಿ? ಕಲ್ಪನೆ ಬೇಕು ನಮಗೆ. ಎಷ್ಟು ನಿದ್ದೆ ಮಾಡ್ತಾ ಇದ್ದೀವಿ? ಎಷ್ಟೊಂದು ನಿದ್ದೆ ಮಾಡ್ತಾ ಇದ್ದೀವಿ. ಈ ನಿದ್ದೆಗೆ ಕೊನೆಯಲ್ಲಿ ಏನೇನೋ ಅಚೀವ್ ಮಾಡಿಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ತೀವಿ. ಸಿದ್ಧಾರ್ಥ ರಾಜಪುತ್ರನ ವೈಭೋಗವನ್ನು ಕಾಲಿನಲ್ಲಿ ಒದ್ದು ಭಿಕ್ಷುಕನ ಜೀವನಕ್ಕೆ ಆಸೆ ಪಟ್ಟನಲ್ಲ,
ಮೂರ್ಖನ ಅವನು, ಬುದ್ಧಿ ಇಲ್ಲ ಅವನಿಗೆ. ಅದೇನೂ ಅನಿಸ್ಲೇ ಇಲ್ಲ. ಆ ಘಟನೆ ನಾವು ನೋಡ್ತೀವಿ, ಎಂಥ ದಡ್ಡಿದಾನವನು. ಅವನಲ್ಲಿ 1 ಮಿಲಿಯನ್ ಏನಾದರೂ ನನಗೆ ಅನುಕೂಲ ಇದ್ದಿದ್ರೆ, ಶ್ರೀಮಂತಿಕೆ ಇದ್ದಿದ್ರೆ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ನಮ್ಗೆ ಅನಿಸ್ಲೇ ಇಲ್ಲ. ಬಟ್ ಅದನ್ನು ಬಿಟ್ಟನಲ್ಲ, ಕಂಪೇರಿಟಿವ್ ನೋಟ್ನಲ್ಲಿ ಭಿಕ್ಷುಕನ ಜೀವನ ಅಥವಾ ಅವನ ಜೀವನ ಅಷ್ಟು ವೈಭವ ಇತ್ತ, ರಾಜಕುಮಾರನ ಜೀವನಕ್ಕಿಂತಲೂ ದೊಡ್ಡದ ಅದು. ಏನೋ ಬೇರೆ ಇದೆಯಲ್ಲ ಇಲ್ಲಿ. ಇಟ್ ಟ್ರಿಗರ್ಸ್ ಮೈ ಮೈಂಡ್. ಐ ನೀಡ್ ಟು ಲರ್ನ್ ಟು ಥಿಂಕ್ ಆನ್ ನ್ಯೂ ಇಯರ್ ಲೈನ್ಸ್. ನಮ್ಗೆ ಅನಿಸೋದೇ ಇಲ್ಲ, ಅನಿಸಲೇ ಇಲ್ಲ ನಮಗೆ. ತಮೋ ಗುಣದ ಮುದ್ದೆಗಳಂತೆ ಬದುಕ್ತಾ ಇದ್ದಾರೆ ಭಾರತೀಯರು. 1,000 ಸಲ ಅಂದ್ರ ವಿವೇಕಾನಂದರು, ಎನ್ಕ್ರಸ್ಟೇಷನ್ಸ್ ಆಫ್ ಇಗ್ನೋರೆನ್ಸ್. ಓ ಭಾರತೀಯರೇ, ಏನಾಗಿದೆ ನಿಮಗೆ? ಹಳೆ ಭಾರತ ಹೀಗಿತ್ತ. ಎನ್ಕ್ರಸ್ಟೇಷನ್ಸ್ ಆಫ್ ಇಗ್ನೋರೆನ್ಸ್, ಲಂಪ್ಸ್ ಆಫ್ ಕ್ಲೇ, ಮಣ್ಣಿನ ಬೊಂತೆಗಳು, ಅಜ್ಞಾನದ ಮುದ್ದೆಗಳು, ಮಣ್ಣಿನ ಬೊಂತೆಗಳು, ಬ್ರೀತಿಂಗ್ ಕಾರ್ಪ್ಸಸ್, ಉಸಿರಾಡ್ತಾ ಇರತಕ್ಕಂಥ ಹೆಣಗಳು. ವಾಟ್ ಕ್ಯಾನ್ ಐ ಎಕ್ಸ್ಪೆಕ್ಟ್ ಫ್ರಮ್ ದೆಮ್? Therefore, I want to blow some life into their dead bones. ಸತ್ತೋಗಿರುವ ಮೂಳೆಗಳಿಗೆ ಒಂದು ಸ್ವಲ್ಪ ಲೈಫ್ ಬ್ಲೋ ಮಾಡಬೇಕಾಗಿದೆ. ಲೇಜಿನೆಸ್, ಹಿಪೋಕ್ರಸಿ, ವೀಕ್ನೆಸ್ ಹ್ಯಾವ್ ಟೇಕನ್ ಪೊಸೆಷನ್ ಆಫ್ ದಿ ಲ್ಯಾಂಡ್. Can an intelligent man look at all this and remain quiet? Does it not bring tears to the eyes? ವಿವೇಕಾನಂದರಿಗೆ ಟೀಯರ್ಸ್ ಬಂತು, ಅವರ ಶಿಷ್ಯರಿಗೆ ಬಂತು, ರಾಮಕೃಷ್ಣರ ಶಿಷ್ಯರಿಗೆ ಬಂತು. ಎಬ್ಬಿಸ್ಬೇಕು ಇವರನ್ನು. ಮಾಯಾವತಿನಲ್ಲಿ ಒಬ್ಬರು ಸ್ವಾಮೀಜಿ ಇದ್ದಾರೆ, ಅವರ ಸ್ಪೀಚ್ಗಳು ಬರ್ತಾ ಇರುತ್ತೆ ಯೂಟ್ಯೂಬ್ನಲ್ಲಿ. ಯಾರೋ ಒಬ್ಬರು ಕೇಳಿದ್ರು ಕೇಳಿರ್ಬೋದು, ಅಥವಾ ಯಾರೂ ಕೇಳಿರಲ್ಲ. ನಾವು ಅಂಥದ್ದನ್ನೆಲ್ಲ ಕೇಳಲ್ಲ, ನಾವು ಕೇಳೋದೆಲ್ಲ ಬೇರೆ. ನಮ್ಮ ಹಾಗೆ ನಾವು ನೋಡಿ ಸ್ವಾಮಿ, ನಾವಿರೋದು ಹೀಗೆ, ನೀವು ಬೇಕಾದ ಹೇಳಿ, ನಾವಿರೋದು ಹೀಗೆ. ಅವರ ಮಾತುಗಳನ್ನಾದರೂ ಕೇಳಿ. ಮಾಯಾವತಿನಲ್ಲಿ ಸದ್ಯಕ್ಕೆ ರಾಮಕೃಷ್ಣ ಮಿಷನ್ನಲ್ಲಿ ಸ್ವಾಮಿಗಳೊಬ್ಬರು ಇದ್ದಾರೆ. ಉರಿತಾ ಇದೆ ಅವರ ಶರೀರ, ಉರಿತಾ ಇದೆ ಅವರ ಮನಸ್ಸು. ಶುದ್ಧಿದಾತ್ಮಾನಂದ ಶುದ್ಧಿದಾನಂದ. ಇಂಗ್ಲೀಷ್, ಬ್ಯೂಟಿಫುಲ್ ಇಂಗ್ಲೀಷ್, ಎಕ್ಸಲೆಂಟ್ ಇಂಗ್ಲೀಷ್. ಅವಾಗ ಅವರು ಒಂದೊಂದು ವಾಕ್ಯ ಹೇಳ್ತಾರೆ. ರಂಗನಾಥಾನಂದಜಿ ಹಾಗೇನೇ ಹೇಳಿ 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 ಪಾಪ ಹೊರಟೋದ್ರು. 2005 ಹೊರಟೋದ್ರು. ಯು ಕ್ಯಾನ್ ಸಿ ಆಲ್ ದೀಸ್ ಮ್ಯಾಲಡೀಸ್ ಓನ್ಲಿ ಇನ್ ದಿಸ್ ಕಂಟ್ರಿ. IPS ಪ್ರೊಬೇಷನರಿ IPS ಆಫೀಸರ್ಸ್ನ ಹೈದರಾಬಾದ್ನಲ್ಲಿ ಅವರಿದ್ದಾಗ ಅವ್ರಿಗೆಲ್ಲ ಅಡ್ರೆಸ್ ಮಾಡುವಾಗ ಈ ಸಮಾಜ ಎಷ್ಟು ಶವವಾಗಿದೆ ಈ ಸಮಾಜ ಅನ್ನೋದನ್ನು ಹೇಳ್ತಾ ಹೇಳ್ತಾ, ಯು ಕ್ಯಾನ್ ಸಿ ಆಲ್ ದೀಸ್ ಮ್ಯಾಲಡೀಸ್ ಓನ್ಲಿ ಇನ್ ದಿಸ್ ಕಂಟ್ರಿ, ಯು ಕ್ಯಾನ್ ಸಿ ಆಲ್ ದೀಸ್ ಮ್ಯಾಲಡೀಸ್ ಓನ್ಲಿ ಇನ್ ದಿಸ್ ಕಂಟ್ರಿ. 1 ಅವರ್ ಸ್ಪೀಚ್ನ 10 ಸಲ ಹೇಳೋರು. ನಮ್ಗೆ ಅನಿಸೋದೇ ಇಲ್ಲ. ಕಾಯಿಲೆ ಇದೆ ಅಂತ ಗೊತ್ತಾದ್ರೆ ತಾನೇ ಔಷಧ ತಗೊಳ್ಳೋದು. ನನ್ನಷ್ಟು ಆರೋಗ್ಯವಂತ ಯಾರು? ನಿಮ್ಮಷ್ಟು ಆರೋಗ್ಯವಂತರು ಯಾರು? ಎಷ್ಟು ಅದ್ಭುತವಾದ ವಿಷಯಗಳಿಂದ ನಮ್ಮ ಗಮನವನ್ನು ಮುಚ್ಚಿಡಲಾಗಿದೆ. ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೀನಲ್ಲ, ತೈತ್ರಿಯ ಉಪನಿಷತ್ತಿನಲ್ಲಿ, ಮನುಷ್ಯನೇ ನಿನ್ನ ಒಳಗಡೆ ಅಟಾಮಿಕ್ ರಿಯಾಕ್ಟರ್ ಇದೆ, ನೀನು ಯುರೇನಿಯಂ, ಈ ಮಾತುಗಳನ್ನೆಲ್ಲ ಮುಚ್ಚಿಟ್ಬಿಟ್ರು ನಮ್ಮ ಕಡೆಯಿಂದ. ದೇಶದ್ರೋಹಿಗಳು ಎಜುಕೇಷನ್ ಡಿಪಾರ್ಟ್ಮೆಂಟು ಇತ್ಯಾದಿ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ತಮ್ಮ ಕೈವಶ ಮಾಡಿಕೊಂಡು, ಯಾವುದ್ಯಾವುದೋ ನೆಪ ಇಟ್ಕೊಂಡು, ಕೆಲವರ ಮೇಲಿನ ವೈಷಮ್ಯದಿಂದಾಗಿ ಇವತ್ತು ನಮ್ಮಲ್ಲಿ ಪಕ್ಷಗಳಿವೆ, ಕೆಲವು ಬೇರೆ ಪಕ್ಷಗಳ ಮೇಲಿನ ವೈಷಮ್ಯದಿಂದಾಗಿ ದೇಶದ ವಿರುದ್ಧವಾಗಿಯೇ ಕೆಲಸ ಮಾಡ್ತಾರೆ ಅವರು. ಇವತ್ತಿನೆಂದೇ ನಡೀತಾ ಇರೋದಲ್ಲ, 75 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಇದು. ಇದನ್ನೆಲ್ಲ ಪರಿಹರಿಸಬೇಕು ಅಂತಂದರೆ, ಈ ಸಮಾಜ ಈ ಕಾಯಿಲೆಗಳಿಂದ ಆಚೆಗೆ ಬರಬೇಕು ಅಂದರೆ, ದೇರ್ ಈಸ್ ಓನ್ಲಿ ಒನ್ ವೇ, ಸ್ಟಾರ್ಟ್ ಎ ರಾಮಕೃಷ್ಣ ಸೆಂಟರ್. ಓನ್ಲಿ ಒನ್ ವೇ, ಸ್ಟಾರ್ಟ್ ಎ ರಾಮಕೃಷ್ಣ ಸೆಂಟರ್. ಸಚಿನ್ IAS ಮಾಡ್ದ. ಸಚಿನ್ ಇಲ್ಲ ಅಂದರೆ ಒಬ್ಬ ಡಾಕ್ಟ್ರ್ ಆಗಿರ್ತಿದ್ದ. ಡಾಕ್ಟ್ರ್ ಆಗೋದೇನು ಬಹಳ ಕ್ಷೀಣವಾದ್ದು, ಕ್ಷುದ್ರವಾದ್ದು ಅಂತ ನಾನು ಹೇಳ್ತಾ ಇಲ್ಲ. ಒಬ್ಬ ಒಳ್ಳೆ ಡಾಕ್ಟ್ರ್ ಆಗೋದು ಫೈನ್. ಅದಕ್ಕಿಂತ ಒಂದು ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಾಲ್ ಆದರೆ 1000 ಜನ ಡಾಕ್ಟ್ರ್ ನಿರ್ಮಾಣ ಮಾಡ್ತೀಯ. ಆದರೆ ಒಂದು ರಾಜ್ಯದಲ್ಲಿ ಮೆಡಿಕಲ್ ಎಜುಕೇಷನ್ ಸೆಕ್ರೆಟರಿ ಆದರೆ ಇಡೀ ರಾಜ್ಯದ ಡಾಕ್ಟ್ರುಗಳನ್ನೇ ನಿರ್ಮಾಣ ಮಾಡ್ತೀಯ. ಆ ವ್ಯಾಪ್ತಿಯಲ್ಲಿ ನಾವು ನೋಡಬೇಕು. ನಮ್ಮ ಆಶ್ರಮಕ್ಕೆ ಒಬ್ಬ ಹುಡುಗ ಬರ್ತಾ ಇದ್ದ, ಪೋಸ್ಟ್ ಮ್ಯಾನ್ ಆಗಬೇಕು ಅಂತ, ಪೋಸ್ಟಲ್ ಅಸಿಸ್ಟೆಂಟ್ ಆಗಬೇಕು ಅಂತ ಹೊರಟ. ಅವ್ರು ಕಿವಿ ಹಿಂಡೋದಕ್ಕೆ IPS ಆಫೀಸರ್ನಾದ. ನಮ್ಮ ದೇಶದ ಯಾವ ಮಕ್ಕಳು IPS ಆಫೀಸರ್ಸ್ ಆಗಬೇಕಾಗಿತ್ತು, ಕೇಳಬೇಕಾದ ಮಾತುಗಳನ್ನು ಕೇಳಿದ್ದಿದ್ರೆ ಯಾರು IPS ಆಫೀಸರ್ಸ್ ಆಗ್ತಿದ್ರು, ಅವರು ತಮ್ಮ ಜೀವನದಲ್ಲಿ ಆ ಮಾತುಗಳು ಕೇಳದೇ ಇದ್ದುದರಿಂದ ಇವತ್ತು ಪೋಸ್ಟಲ್ ಅಸಿಸ್ಟೆಂಟ್ಗಳ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಪ್ರಧಾನಮಂತ್ರಿಗಳಾಗುವ ಯೋಗ್ಯತೆ ಇಟ್ಕೊಂಡಿದ್ರು ಅವರೆಲ್ಲ ಮಂಡಲ ಪಂಚಾಯಿತಿ ಮೆಂಬರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ವೇಸ್ಟ್ ಆಗ್ತಿದೆ ಹ್ಯೂಮನ್ ರಿಸೋರ್ಸ್, ಕಲ್ಪನೆ ಇದೆಯಾ ನಿಮಗೆ? ಆ IPS ಹುಡುಗ ರವಿ ಚನ್ನಣ್ಣವರ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದು ವಾಕ್ಯ ಹೇಳ್ತಾನೆ. ನಿಮ್ಮೂರಿನಲ್ಲಿ ರಾಮಕೃಷ್ಣ ಆಶ್ರಮ ಇದ್ದರೆ
ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ತೀನಿ, ಆಶ್ರಮ ಸಂಪರ್ಕ ಇಟ್ಕೊಳ್ಳಿ, ಅಲ್ಲಿ ಸ್ವಾಮಿಗಳ ಸಂಪರ್ಕ ಇಟ್ಕೊಳ್ಳಿ. ಟೈಮೇ ಇಲ್ಲ, ಬಹಳ ಓದಬೇಕಾಗಿದೆ, ನನಗೆ ಟೈಮೇ ಸಿಗ್ತಾ ಇಲ್ಲ ಅಂತ ನೀವೇನಾದರೂ ಹೇಳೋದಾದರೆ ಇನ್ನೂ ಒಂದು ವಾಕ್ಯವನ್ನು ನಿಮ್ಗೆ ಹೇಳ್ತೀನಿ. ಒಂದು ಕ್ಲಾಸ್ ಬಂಕ್ ಹೊಡೀರಿ, ಆಶ್ರಮಕ್ಕೆ ಹೋಗಿ. ಒಂದು ಕ್ಲಾಸ್ಗೆ ಚಕ್ಕರ್ ಹೊಡೀರಿ, ನೀವು ಆಶ್ರಮದಲ್ಲಿ ಹೋಗಿ ಕೂತ್ಕೊಳ್ಳಿ. ನಾನು ಆಶ್ರಮಕ್ಕೆ ಹೋಗಿರಲಿಲ್ಲ ಅಂದರೆ IPS ಆಗ್ತಿರಲಿಲ್ಲ. ಕಾಲೇಜಿಗೆ ಹೋಗಿ ಪೋಸ್ಟಲ್ ಅಸಿಸ್ಟೆಂಟ್ ಆದೆ, ಆಶ್ರಮಕ್ಕೆ ಹೋಗಿ IPS ಮಾಡಿದೆ. ಯಾವುದು ಇಂಪಾರ್ಟೆಂಟು? ಒಂದು ಆಶ್ರಮ ಅಂದರೆ ಎಷ್ಟು ಕಾಲೇಜುಗಳಿಗೆ ಈಕ್ವಲ್ ಆಯ್ತು ಅಲ್ಲಿಗೆ. ಪಾಶ್ಚಾತ್ಯರಿಗೆ ಅರ್ಥವಾಯ್ತು ಇದೆಲ್ಲ. ವಿವೇಕಾನಂದರ ಚಿಂತನೆಯನ್ನು ಕುರಿತು ಒಬ್ಬ ಪಾಶ್ಚಾತ್ಯ ಚಿಂತಕ ಹೇಳ್ದ, ಇಂಡಿಯಾ ಕೆನಾಟ್ ನೆಗ್ಲೆಕ್ಟ್ ಹಿಮ್, ಇಂಡಿಯಾ ಕೆನಾಟ್ ನೆಗ್ಲೆಕ್ಟ್ ಹಿಮ್, ಇಟ್ ಕ್ಯಾನ್ ಡೂ ಸೋ ಓನ್ಲಿ ಅಟ್ ಇಟ್ಸ್ ಪೆರಿಲ್. ಇಂಡಿಯಾ ವಿವೇಕಾನಂದರ ನೆಗ್ಲೆಕ್ಟ್ ಮಾಡಲಾರೆ, ಹಾಳಾಗಿ ಹೋಗ್ತೀಯ ನೀನು ನೆಗ್ಲೆಕ್ಟ್ ಮಾಡಿದ್ರೆ. ಆದರೆ ಅವ್ರು ಪಾಶ್ಚಾತ್ಯರು, ಅವ್ರಿಗೆ ಅರ್ಥವಾಗುತ್ತೆ. ಈ ಮಂಕಣ್ಣುಗಳಿಗೆ ಅರ್ಥವಾಗುತ್ತಾ? ಈ ಮಂಕು ದಿಣ್ಣೆಗಳಿಗೆ ಎಂದಾದರೂ ಅರ್ಥವಾಗುತ್ತಾ? ಅದು ಯಾವ ಕಾಲಕ್ಕೆ ಅರ್ಥವಾಗುತ್ತೆ ಈ ಮಂಕು ದಿಣ್ಣೆಗಳಿಗೆ? ಅದು ಅರ್ಥವೇ ಆಗೋದಿಲ್ಲ. ವಿವೇಕಾನಂದರ ಜೊತೆ ಮಾತನಾಡಿದ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ 15 ದಿನದಲ್ಲಿ ಹೇಳಿದರು, ಸ್ವಾಮೀಜಿ ಇಡೀ ಅಮೆರಿಕಕ್ಕೆ ನಿಮ್ಮ ಚಿಂತನೆಗಳು ಅರ್ಥವಾಗಬೇಕು, ಏನು ಅದ್ಭುತವಾದಂಥ ಚಿಂತನೆಗಳು ಮಾತಾಡಿದ್ದೀರಿ ನೀವು ಅಂತ ಹೇಳಿ ರೆಕಮೆಂಡೇಷನ್ ಲೆಟರ್ ಕೊಟ್ಟರು. ನಾನು ರೆಕಮೆಂಡ್ ಮಾಡ್ತೀನಿ ನಿಮ್ಮ ಕೇಸನ್ನು. ಹಿಯರ್ ಈಸ್ ಎ ಮಾಂಗ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ದ್ಯಾನ್ ಆಲ್ ಅವರ್ ಅಮೇರಿಕನ್ ಲರ್ನೆಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್. 15 ದಿನದಲ್ಲಿ ಅರ್ಥವಾಯಿತು ಈ ಭಾರತೀಯ ಮಂಕ್ ದಿಣ್ಣೆಗಳಿಗೆ, ಆ ಪಾರ್ಲಿಮೆಂಟ್ನಲ್ಲಿ ಕುಳಿತಿರೋ ಮಂಕಣ್ಣಗಳಿಗೆ, ಹೌ ಮಚ್ ಈಸ್ ವಿವೇಕಾನಂದಾಸ್ ಬ್ರೈನ್, ಹೌ ರೆಲೆವೆಂಟ್ ಈಸ್ ವಿವೇಕಾನಂದಾಸ್ ಥಾಟ್ಸ್ ಟು ಇಂಡಿಯಾ. ಅವ್ರಿಗೆ ಎಷ್ಟು ರೆಲೆವೆಂಟ್ ಇದೆ ಅಮೇರಿಕಾಗೆ ಅಂತ 15 ದಿನದಲ್ಲಿ ಅರ್ಥ ಮಾಡಿಕೊಂಡ್ರು. 150 ವರ್ಷಗಳಾದರೂ ಇವ್ರಿಗೇನಾದರೂ ಅರ್ಥವಾಯ್ತಾ? ಇವ್ರಿಗೆ ಅರ್ಥವಾಗಲ್ಲ, ಇವ್ರಿಗೆ ಅರ್ಥವೇ ಆಗೋದಿಲ್ಲ ಇವ್ರಿಗೆ. ಆದರೆ ತಿಳ್ಕೊಳ್ತಾರೆ, ಆಹಾ ಏನಾಗಿದ್ದೀವಿ, ಏನು ಮಣ್ಣಾಗಿದ್ದೀಯ, ಮಹಾ ಸೊಳ್ಳೆಯಾಗಿದ್ದೀನಿ, ಬೇರೆಯವರೆಲ್ಲ ಸಣ್ಣ ಸಣ್ಣ ಸೊಳ್ಳೆಗಳು, ನಾನು ಅದ್ಭುತವಾದ ಸೊಳ್ಳೆಯಾಗಿದ್ದೀನಿ. ಅವಿವೇಕಿ, ಯು ಹ್ಯಾವ್ ಹ್ಯೂಮನ್ ಬ್ರೈನ್, ಯು ಹ್ಯಾವ್ ಹ್ಯೂಮನ್ ಆಪರೇಟಸ್, ಯು ಆರ್ ಸೋ ಪ್ರೌಡ್ ದಟ್ ಯು ಹ್ಯಾವ್ ಬಿಕಮ್ ಎ ವೆರಿ ಬಿಗ್ ಮಸ್ಕಿಟೋ. ಶೇಮ್ ಆನ್ ಯು, ಫೈ ಅಪಾನ್ ಯು. ಪ್ರೀತಿಯ ಬಂಧುಗಳೇ, ನಾನು ಇವತ್ತು ಕೇವಲ ವಿವೇಕಾನಂದರ ಚಿಂತನೆ, ರಾಮಕೃಷ್ಣಾಶ್ರಮದ ಪುಸ್ತಕಗಳು, ಅದರಲ್ಲೂ ಯುವಶಕ್ತಿ, ಯಾವ ಮನೆಯಲ್ಲಿ ಬೆಳೀತಾ ಇರೋ ಮಕ್ಕಳಿದ್ದಾರೆ ಆ ಮನೆಯವರೆಲ್ಲ ಇಲ್ಲಿಗೆ ಬಂದರೆ, ದೊಡ್ಡವರು ಬಂದರೆ, ಚಿಕ್ಕವ್ರನ್ನ ಕರ್ಕೊಂಡು ಬಂದರೆ ಎಂಥೆಂಥ ಪರಿವರ್ತನೆಗಳ ನೆನಪಿಟ್ಕೊಳ್ಳಿ. ಇವತ್ತು ಇಂಡಿಯಾ ದೇಶ, ವಿವೇಕಾನಂದ, ರಾಮಕೃಷ್ಣರು, ಶಾರದಾ ಮಾತೆ ಬಂದು ಹೋದ ಮೇಲೆ ಈ ದೇಶಕ್ಕೆ ಏನಾದರೂ ಒಳಿತು ಯಾರಿಂದಲಾದರೂ ಆಗಿದ್ದರೆ ಅದರಲ್ಲಿ 90% ರಾಮಕೃಷ್ಣ ವಿವೇಕಾನಂದ ಸ್ಫೂರ್ತಿಗೊಂಡವರು. ಅವರಿಂದ ಮಾತ್ರ ಈ ದೇಶಕ್ಕೆ ಒಳಿತಾಗಿರೋದು. ಬೇರೆಯವರಿಂದ ಕೆಡುಕಾಗಿದೆಯೇ ಹೊರತು ಯಾವ ಕ್ಷೇತ್ರವನ್ನೇ, ರಾಜಕೀಯದಿಂದ ಹಿಡಿದು ಯಾವ ಕ್ಷೇತ್ರವನ್ನೇ ನೋಡಿಕೊಳ್ಳಿ, ಇವತ್ತು ಈ ಸಮಸ್ಯೆ ಪರಿಹಾರವಾಯಿತು, ಈ ರಾಷ್ಟ್ರದ್ದು ಪರಿಹಾರವಾಯಿತು ಅಂತ ನಾವು ನಿಟ್ಟುಸಿ ಬಿಡೋದಕ್ಕೆ ಕಾರಣೀಭೂತರಾದವರು ವಿವೇಕಾನಂದ ಪ್ರಣೀತರು, ರಾಮಕೃಷ್ಣ ಪ್ರಣೀತರು. ಅದು ಯಾವುದಾದ್ರೂ ಆಗಿರಲಿ, ಅವರೆಂಥದ್ದಾದರೂ ಆಗಿರಲಿ. ಹೀಗಾಗಿ ರಾಮಕೃಷ್ಣ ವಿವೇಕಾನಂದರ ಚಿಂತನೆಗಳು ಆಧ್ಯಾತ್ಮಿಕವಾಗಿ ಎಷ್ಟು ಪ್ರಸ್ತುತ ಅದನ್ನು ನಾನು ಮುಟ್ಟೋ ಗೋಜಿಗೆ ಹೋಗಲಿಲ್ಲ. ನಿತ್ಯ ಜೀವನಕ್ಕೆ ಎಷ್ಟು ಪ್ರಸ್ತುತ, ಯಾಕೆ ಯಾವಾಗಲೂ ನಾವು ನೆನಪಿಟ್ಕೋಬೇಕು, ನಾವು ಹೊಸ ಮನುಷ್ಯರಾಗದೆ ತಂದೆ ತಾಯಿ ಹೊಟ್ಟೆಯಿಂದ ಬಂದಾಗ ಯಾವ ಆಗಿಬಿಟ್ಟಿದ್ದೀವೋ ಹಾಗೆ ಆಗೋದು ಬಿಟ್ಟು ಇನ್ನೂ ಬಹಳ ಮೇಲಕ್ಕೆ ಹೋಗಬೇಕು. ಸಮಸ್ಯೆಗಳಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಮೊದಲು ಬದಲಾವಣೆ ಆಗಬೇಕಾದ್ದು ಹೊರಗಡೆ ಸಮಾಜದಲ್ಲ. ಸಮಾಜದಲ್ಲಿ ಬದಲಾವಣೆ ತರೋಕೆ ಹೋದರೆ ಬಹಳ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಪರಿವರ್ತನೆ ಆಗಬೇಕಾಗಿರೋದು ಸಮಾಜದ ಪರಿವರ್ತನೆಯೂ ಕೂಡ ಪ್ರಾರಂಭವಾಗಬೇಕಾದ್ದು ವೈಯಕ್ತಿಕ ನೆಲೆಯಲ್ಲಿ ಬದಲಾವಣೆ ಆಗೋದರ ಮೂಲಕ. ಇದನ್ನು ವಿವೇಕಾನಂದರಿಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಂಡವರು, ರಾಮಕೃಷ್ಣರಿಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಬೇರೆ ಯಾರೂ ಇಲ್ಲ. ಸ್ವಾಮೀಜಿ ಹೇಳ್ತಾರೆ, ಪ್ರಾಬ್ಲಮ್ಸ್ ಆರ್ ಅಂಡರ್ಸ್ಟ್ಯಾಂಡಬಲಿ ಮೆನಿ ಬಟ್ ದಿ ಸೊಲ್ಯೂಷನ್ ಈಸ್ ಒನ್. ಯಾವುದಾ ಸೊಲ್ಯೂಷನ್? ಮ್ಯಾನ್ ಮಸ್ಟ್ ಬಿಕಮ್ ಎ ನ್ಯೂ ಕೈಂಡ್ ಆಫ್ ಮ್ಯಾನ್. ಹೇಗೆ ನ್ಯೂ ಕೈಂಡ್ ಆಫ್ ಮ್ಯಾನ್ ಆಗೋದು? ಹೂ ಬೈ ಅಡಾಪ್ಟಿಂಗ್ ಸೈಂಟಿಫಿಸಿಟಿ ಆ್ಯಂಡ್ ಸ್ಪಿರಿಚುವಲ್ ಆ್ಯಟಿಟ್ಯೂಡ್ ಸೈಮಲ್ಟೇನಿಯಸ್ಲಿ will become a new kind of man. Man must become a new kind of man by adopting scientificity and spiritual attitude combined into one perfect blend. ಈ ರೀತಿ ಸ್ವಾಮಿ ವಿವೇಕಾನಂದರು ಹೇಳ್ತಾ ಹೋಗ್ತಾರೆ. ಸೈಂಟಿಫಿಸಿಟಿ ಅಂದರೆ ಅರ್ಥ ಮಾಡಿಕೊಳ್ಬೇಕು, ಕೇವಲ ಸತ್ಯಕ್ಕೆ ಮಾತ್ರವೇ ಗೌರವ ಕೊಡುವ, ಸತ್ಯನಿಷ್ಠೆಯನ್ನೇ ಜೀವನದ ಉಸಿರಾಗಿಸಿಕೊಂಡ, ಸತ್ಯಕ್ಕಾಗಿಯೇ ಗೌರವವನ್ನು ಯಾವಾಗಲೂ ಮೀಸಲಾಗಿಟ್ಕೊಂಡಿರುವ, ಸತ್ಯವನ್ನೇ ಅರಸುವ ಒಂದು ಮೆಂಟ್ಯಾಲಿಟಿ. ಇಷ್ಟು ತಿಳ್ಕೊಂಡ್ರೆ ಸಾಕು. ಆ ಪುಸ್ತಕದಲ್ಲಿದೆ, ಅಲ್ಲಿರೋದೆಲ್ಲ ಸರಿ. ಶುದ್ಧ ಮೂರ್ಖರು ಈ ರೀತಿ ಯೋಚನೆ ಮಾಡಿ ಪ್ರಪಂಚದಲ್ಲಿ ಇನ್ನಿಲ್ಲದ ರಕ್ತಪಾತವನ್ನು ಹರಿಸ್ತಾ ಇದ್ದಾರೆ. ಆ ಪುಸ್ತಕದಲ್ಲಿದೆ, ಆದ್ದರಿಂದ ಅದು ಸರಿ. ಇವ್ರು ಯಾರೋ ಹೇಳಿದ್ದಾರೆ, ಆದ್ದರಿಂದ ಅದು ಸರಿ.
ಭಾರತೀಯ ಧರ್ಮದ ಮೂಲ ಮಂತ್ರವೇ ಪ್ರತಿಯೊಂದನ್ನೂ ಪರೀಕ್ಷೆ ಮಾಡು, ಪ್ರತಿಯೊಂದನ್ನೂ ಪರೀಕ್ಷೆ ಮಾಡು. ನನ್ನನ್ನು ಪರೀಕ್ಷಿಸದೆ ಒಪ್ಪಿಕೊಳ್ಳು ಅಂತ ಹೇಳುವ ಗುರುವನ್ನು ಪಕ್ಕಕ್ಕಿಡಬೇಕಾದ್ದೇ ನಮ್ಮ ಮೊದಲ ಕರ್ತವ್ಯ. ರಾಮಕೃಷ್ಣರು ಭವತಾರಣಿಗೆ ಪ್ರಾರ್ಥನೆ ಮಾಡಿಕೊಂಡರು, ಅಮ್ಮ ನನ್ನ ಉಪದೇಶಗಳನ್ನು, ನನ್ನ ವ್ಯಕ್ತಿತ್ವವನ್ನು ಎರಡನ್ನೂ ಪರೀಕ್ಷೆ ಮಾಡುವ ಒಬ್ಬ ಶಿಷ್ಯನನ್ನು ಕಳಿಸ್ಕೊಡು. ನೋಡಿದರೆ ಗುರು ಹೇಗಿರ್ತಾನೆ? ಇದು ಭಾರತೀಯ ಪರಂಪರೆಯಲ್ಲಿ ಗುರು. ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾನ್ ನಾಸ್ತಿ ಕೃತಕೃತೇನ ಉಪನಿಷತ್ತು ಹೇಳುತ್ತೆ. ಏ ಬ್ರಾಹ್ಮಣ, ಒಂದೊಂದನ್ನು ಪರೀಕ್ಷೆ ಮಾಡದೆ ಹೇಗೆ ಒಪ್ಕೊಳ್ತೀಯ ನೀನು? ಪ್ರಶ್ನೆ ಮಾಡಿದೆ. ಬ್ರಾಹ್ಮಣ ಅಂದರೆ ಇಲ್ಲಿ ಜಾತಿ ಬ್ರಾಹ್ಮಣ ಅಲ್ಲ, ವರ್ಣ ಬ್ರಾಹ್ಮಣ. ಬ್ರಹ್ಮಜಾನಾತಿ ಬ್ರಾಹ್ಮಣ, ಬ್ರಹ್ಮನನ್ನೇ ಜೀವನದ ಗುರಿಯಾಗಿಟ್ಟುಕೊಂಡವನು. ಇದು ವರ್ಣ. ಜಾತಿ ಅದು ಬೇರೆ, ಜಾತಿ ಲೆಕ್ಕಕ್ಕಿಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಜಾತಿಗೆ ಮಿನಿಮಮ್ ಅರ್ಥ. ಎಜುಕೇಷನ್ ಮುಗಿಯೋವರೆಗೆ ಅಷ್ಟೇ. ಎಜುಕೇಷನ್ ಮುಗಿದ ಮೇಲೆ ಅವನ ವರ್ಣ ಚೇಂಜ್ ಆಗಿಬಿಡುತ್ತೆ. ಯಾರು ಏನು ಬೇಕಾದರೂ ಆಗ್ಬೋದು. ಪರೀಕ್ಷಲೋಕಾನ್ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ, ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಪ್ರತಿಯೊಂದನ್ನು ಪ್ರಶ್ನಿಸಬೇಕು. ಗುರುವನ್ನು ಪ್ರಶ್ನಿಸಿ ಗುರುವಿನ ಸೇವೆ ಮಾಡ್ತಾ ಗುರುವಿಗೆ ವಿಧೇಯನಾಗಿದ್ದುಕೊಂಡು ಜ್ಞಾನ ಪಡ್ಕೊಳ್ಬೇಕಾಗುತ್ತೆ. ಪರೀಕ್ಷೆ ಮಾಡಲೇಬೇಕು. ಆ ಪುಸ್ತಕದಲ್ಲಿ ಹೇಳಿದೆ, ಅದು ಸರಿ ಇದೆ, ಸತ್ಯ. ನೀನು ಸೈಂಟಿಫಿಕಲಿ ಯು ಆರ್ ಡೆಡ್, ಯು ಹ್ಯಾವ್ ನೋ ಸೈನ್ಸ್. ಸೈನ್ಸ್ ಅಂದರೆ ಸಬ್ಜೆಕ್ಟ್ ಅಲ್ಲ, ಸೈನ್ಸ್ ಈಸ್ ಅನ್ ಆ್ಯಟಿಟ್ಯೂಡ್ ಅಂಡ್ ನಾಟ್ ಸಬ್ಜೆಕ್ಟ್ ಅಂತ ಜೆ ಎ ಥಾಮ್ಸನ್ ಅನ್ನುವಂಥ ನೋಬೆಲ್ ವಿಜೇತ ಹೇಳ್ತಾನೆ. ಜೆ ಎ ಥಾಮ್ಸನ್ ನೋಬೆಲ್ ವಿಜೇತ ಹೇಳ್ತಾನೆ, ಸೈನ್ಸ್ ಈಸ್ ಅನ್ ಆ್ಯಟಿಟ್ಯೂಡ್ ಅಂಡ್ ಇಟ್ ಈಸ್ ನಾಟ್ ಎ ಸಬ್ಜೆಕ್ಟ್. ಅದು ಹೂ ಸೈಮಲ್ಟೇನಿಯಸ್ಲಿ ಬೀಯಿಂಗ್ ಸೈಂಟಿಫಿಕ್ ಆ್ಯಂಡ್ ಸ್ಪಿರಿಚುವಲ್ ಇವೆಂಚುವಲಿ ಬಿಕಮ್ಸ್ ಫ್ರೀ. ವಿವೇಕಾನಂದ ಹೇಳಿದ್ದು, ನ್ಯೂ ಕೈಂಡ್ ಆಫ್ ಮ್ಯಾನ್ who scientifically who is of scientific temperament and spiritual attitude eventually becomes free. ಇದು ಸೈಂಟಿಫಿಕ್ ಆ್ಯಟಿಟ್ಯೂಡ್. ಸ್ಪಿರಿಚುವಾಲಿಟಿ ಅಂತಂದರೆ ನೆನಪಿಟ್ಕೊಳ್ಬೇಕು, ಒಳಗಿರ್ತಕ್ಕಂಥ ಎಲ್ಲ ರಿಸೋರ್ಸಸ್ಸನ್ನು ಸಂಪೂರ್ಣವಾಗಿ ಎಕ್ಸಾಸ್ಟ್ ಮಾಡಿಕೊಳ್ಳುವುದೇ ನನ್ನ ಜೀವನದ ಗುರಿ ಅಂತ ತಿಳ್ಕೊಂಡು ಆ ದಿಕ್ಕಿನಲ್ಲಿಯೇ ಆದ್ಯತೆಯ ಆಧಾರದ ಮೇಲೆ ಕೆಲಸ ಮಾಡುವನು. ಹೀ ಈಸ್ ಎ ಸ್ಪಿರಿಚುವಲ್ ಮ್ಯಾನ್. ನೀನು ಏನು ರಿಚುವಲ್ಸ್ ಮಾಡ್ತೀಯ, ಬಿಡ್ತೀಯ, ಆಸ್ತಿಕನ ನಾಸ್ತಿಕನ, ಇದು ಯಾವುದೂ ಲೆಕ್ಕಕ್ಕೆ ಬರಲ್ಲ ಭಾರತೀಯ ಸ್ಪಿರಿಚುವಲ್ ಡೆಫಿನೇಷನ್ನಲ್ಲಿ. ಒಳಗಡೆ ಇರುವ ಎಲ್ಲ ಶಕ್ತಿಗಳನ್ನು ಎಕ್ಸಾಸ್ಟ್ ಮಾಡಿಕೊಳ್ಳುವುದು, ದಟ್ ಈಸ್ ಸ್ಪಿರಿಚುವಲ್. ಒಂದು ಚೂರೇ ಶಕ್ತಿಗಳನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ಅಂದರೆ ಸಾಂಸಾರಿಕ. ಎಲ್ಲ ಶಕ್ತಿಗಳನ್ನು ಎಕ್ಸಾಸ್ಟ್ ಮಾಡ್ಕೊಳ್ತೀನಿ ಅಂದರೆ ಅವನು ಪಾರಮಾರ್ಥಿಕ. ಸಾಂಸಾರಿಕಕ್ಕೆ ಡಿಫರೆನ್ಸ್ ಇದೆ. ಹೀಗೆ ಜೀವನದ ತಿರುವುಗಳಿಗೆ, ಜೀವನದ ನಿಜವಾದ ಅರ್ಥ, ಜೀವನದ ರಹಸ್ಯಗಳು, ಸಾರ್ಥಕತೆ, ಈ ಅತ್ಯಂತ ನಮಗೆ ಪ್ರಸ್ತುತವಾದಂತಹ ಪ್ರಯೋಜನಕಾರಿಯಾದಂತಹ ಕೆಲವು ಕಾನ್ಸೆಪ್ಟ್ಸ್ ಲೈಫ್ನಲ್ಲಿ ಏನು ಬೇಕಾಗಿದೆ, ಅದಕ್ಕೆ ಅದ್ಭುತವಾದ ಬೆಳಕು ಕೊಟ್ಟವರು ದಿವ್ಯತ್ರಯರು. ಇದನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಳ್ಳೋದೇ ಇವತ್ತು ನಾವು ಒದ್ದಾಡ್ತಾ ಇದ್ದೀವಿ. ದುಡ್ಡಿದೆ, ಒದ್ದಾಟ ಹೋಗಲ್ಲ. ಜ್ಞಾನ ಇದೆ, ಡಿಗ್ರಿಗಳಿದೆ, 10 ಒದ್ದಾಟ ಹೋಗಲ್ಲ. ಎಲ್ಲವೂ ಇದೆ, ಆದರೆ ಒದ್ದಾಟ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂದರೆ ವಿ ಡೋಂಟ್ ಹ್ಯಾವ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಅನ್ಲೆಸ್ ಅಂಡ್ ಅಂಟಿಲ್ ಯು ಕಮ್ ಇನ್ ಟಚ್ ವಿತ್ ಡಿವೈನ್ ಟ್ರಯೋ ಯು ಕೆನಾಟ್ ಹ್ಯಾವ್ ದಿಸ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಇದನ್ನು ಮೊದಲು ಅರ್ಥ ಮಾಡಿಕೊಂಡವರು ರವೀಂದ್ರನಾಥ ಟ್ಯಾಗೋರ್, ದಿ ಫಸ್ಟ್ ಏಷ್ಯನ್ ಟು ಗೆಟ್ ನೋಬೆಲ್ ಪ್ರೈಸ್. ಆದ್ದರಿಂದ ಅವ್ರು ಹೇಳ್ತಾರೆ, ಇಫ್ ಯು ವಾಂಟ್ ಟು ನೋ ಇಂಡಿಯಾ, ಅದರ ಅರ್ಥ ಏನು? ಇಂಡಿಯನ್ ಕಾನ್ಸೆಪ್ಟ್ಸ್, ಇಂಡಿಯನ್ ಡೆಫಿನೇಷನ್ಸ್, ಇಂಡಿಯನ್ ವ್ಯಾಲ್ಯೂಸ್, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಬ್ಯಾಕ್ಗ್ರೌಂಡ್, ಇಂಡಿಯನ್ ಸ್ಟ್ರೆಂಗ್ಸ್, ಇಂಡಿಯನ್ ವೀಕ್ನೆಸಸ್, ಇದೆಲ್ಲ ಬಂತು ಇಫ್ ಯು ವಾಂಟ್ ಟು ನೋ ಇಂಡಿಯಾ ಅಂದರೆ. ಇಫ್ ಯು ವಾಂಟ್ ಟು ನೋ ಇಂಡಿಯಾ, ಸ್ಟಡಿ ವಿವೇಕಾನಂದ. ಎವ್ರಿಥಿಂಗ್ ಈಸ್ ಪಾಸಿಟಿವ್ ಇನ್ ಹಿಮ್ ಆ್ಯಂಡ್ ನಥಿಂಗ್ ನೆಗೆಟಿವ್. ಆದ್ದರಿಂದ ನಮಗೆ ಒಂದು ಬದುಕು ಬೇಕು, ಬದುಕಿಗೆ ಸಾರ್ಥಕತೆ ಬೇಕು, ಬದುಕಿನಲ್ಲಿ ರಿಗ್ರೆಟ್ಸ್ ಇರಬಾರದು. ಎವ್ರಿ ಡೇ ದಿ ಜರ್ನಿ ದಟ್ ಐ ಅಂಡರ್ಟೇಕ್ ಎವ್ರಿ ಡೇ ಶುಡ್ ನಾಟ್ ಬಿ ಇನ್ ಎ ರಾಂಗ್ ಡೈರೆಕ್ಷನ್, ಅಲ್ಟಿಮೇಟ್ಲಿ ರಿಸಲ್ಟಿಂಗ್ ಇನ್ ಶೀರ್ ವೇಸ್ಟ್ ಆಫ್ ಮೈ ಲೈಫ್ ಆ್ಯಂಡ್ ಎನರ್ಜಿ. ಈ ಒಂದು ಕ್ಲಾರಿಟಿ ನಮಗೆ ಬೇಕು ಅಂತಂದರೆ ದಿವ್ಯತ್ರಯರ ಚಿಂತನೆಗಳು ಪ್ರಸ್ತುತವಾಗುತ್ತವೆ. ಅದಕ್ಕಾಗಿಯೇ ತಪಸ್ವಿಯಾದವರು ಅದನ್ನು ಇನ್ಚಾರ್ಜ್ ಆಗಿದ್ದುಕೊಂಡು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ರಾಮಕೃಷ್ಣ ಕೇಂದ್ರಗಳು ಬರಬೇಕು ಅಂತ ವಿವೇಕಾನಂದರ ಕನಸಾಗಿತ್ತು. ಅದಕ್ಕೆ ತಕ್ಕಂತೆ ಇಲ್ಲಿ ಸ್ವಾಮಿ ಆತ್ಮದೀಪಾನಂದಜಿ ಬಂದಿದ್ದಾರೆ. ಅವರ ಬ್ಯಾಕ್ಗ್ರೌಂಡನ್ನು ಸೋದರಿ ಶಾರದಾದೇವಿ ಹೇಳಿದ್ದಾರೆ. 24 ಲಕ್ಷ ಗಾಯತ್ರಿ ಜಪ ಮಾಡಿದಂಥವ್ರವರು. ಹಾಗೆ 12-13 ವರ್ಷ ಬ್ರಹ್ಮಚರ್ಯ ಜೀವನವನ್ನು ಬಿಳಿ ಬಟ್ಟೆ ಹಿಂದ್ಗಡೆ ಜುಟ್ಟು ಗಾಯತ್ರಿ ಮಂತ್ರ ಉಪದೇಶ ತೆಗೆದುಕೊಂಡು 24 ಲಕ್ಷ ಗಾಯತ್ರಿ ಮಂತ್ರವನ್ನು ಪುರಶ್ಚರಣ ಮಾಡಿ 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 ಆಮೇಲೆ ಸನ್ಯಾಸ ತಗೊಂಡವರು. ನಿನ್ನೆ ಸಾಯಂಕಾಲ ನಾನು ಇದನ್ನೆಲ್ಲ ನೋಡಿದಾಗ ಹೇಳಿದೆ,
ನೋಡಪ್ಪ ಗಾಯತ್ರಿ ಪುರಶ್ಚರಣ ಇವಾಗ ನನಗೆ ಫಲ ಕೊಡ್ತಾ ಇದೆ, ಫಲ ಕೊಡ್ತು ನೋಡಿ ನಿನಗಿದು. ಇಂಥ ಒಂದು ಒಳ್ಳೆ ಜಾಗಕ್ಕೆ ಬಂದಿದೆಯಾ. ಇನ್ನು ಮುಂದೆ ಇಲ್ಲಿಂದ ಆಚೆಗೆ ಹರಿಹರ ಆಶ್ರಮ ಕರ್ನಾಟಕದ ಮಧ್ಯೆ ಇದೆ. ಆದ್ದರಿಂದ ಎಲ್ಲದಕ್ಕೂ ಕರ್ನಾಟಕದ ಸೆಂಟ್ರಲ್ ಪ್ಲೇಸ್ ಹರಿಹರವೇ ಆಗಿಬಿಡುತ್ತೆ. ಚಟುವಟಿಕೆಯಿಂದ ಹಿಡಿದು ಆದರ್ಶಗಳನ್ನು ಅನುಷ್ಠಾನಕ್ಕೆ ತಂದಿರುವವರೆಗೆ ಹರಿಹರದ ಆಶ್ರಮ ಒಂದು ಮಾಡೆಲ್ ಆಶ್ರಮ, ಒಂದು ಆದರ್ಶವಾದ ಆಶ್ರಮ ಆಗಲಿ. ನಿಮಗೆಲ್ಲರಿಗೂ ದಿವ್ಯತ್ರ ಕೃಪಾಶೀರ್ವಾದ ನಿರಂತರ ಇರಲಿ ಅಂಥೇಳಿ ನನ್ನ ಮಾತುಗಳಿಗೆ ಮುಕ್ತಾಯ ಹಾಡ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.